10 ನಿಮಿಷಕ್ಕೆ 1 ಎಕರೆ ಕಬ್ಬನ್ ಗದ್ದೆ ಸುಟ್ಟೋಗ್ಬಿಡ್ತು ನಮ್ಮದು. 10 ನಿಮಿಷ 10 ನಿಮಿಷದಲ್ಲಿ ಕಬ್ಬನ್ ಗದ್ದೆನೇ ಇರಲಿಲ್ಲ. 1.5 ಕಿಲೋಮೀಟರ್ ನೀರು ತಂದಿರೋದು ನಾನು ಇದು. ಮತ್ತು ತೆಂಗಿನ ಸಸಿಗಳಿಗೆ ನಾವು ತರ್ತಾ ಇಲ್ಲ ಇವಾಗ. ನಮ್ಮದೇ ದೊಡ್ಡ ಮರಗಳಿರೋದ್ರಿಂದ ಎಲ್ಲೆಲ್ಲಿ ಗ್ಯಾಪ್ ಆಗುತ್ತೆ ಅಲ್ಲೆಲ್ಲ ನಾವು ಸ್ವಂತ ಸಸಿಗಳು ಹಾಕತ್ತೀವಿ. ಇದು 3 ಡೈರೆಕ್ಷನ್ ಅದಲ್ವಾ, ಇಲ್ಲಿ ತೆಗಿಬೋದಾಯ್ತು, ಇಲ್ಲಿ ತೆಗಿಬೋದಾಯ್ತು, ಮತ್ತು ಇಲ್ಲಿ ತೆಗಿಬೋದಲ್ವಾ. ನೀವು ಬಿದ್ದಾಗ ಎಲ್ಲಿ ಬಿತ್ತೋದು? ಇದು ಮೇಲ್ಗಡೆ ಬಂತು ಅಂದರೆ ನೀವು ವಾಟರ್ ಒಳಗಡೆ ನೀವು ಇದನ್ನು ಹಾಕಿದ್ರೆ ಅದು ಈ ಡೈರೆಕ್ಷನಲ್ಲಿ ಬಂದು ಮೇಲ್ಗಡೆ ತೇಲುತ್ತೆ. ಅದು ಈ ನೀರು ಒಳಗಡೆ ಉಲ್ಟಾ ಮಾಡಿ ಹಿಂಗೆ ಹಿಂಗೆ ಇದು ಟಾಪ್ಲು. ಒಂದು ಹಸು 2 ಹಸು ಇದ್ದರೆ ಇದು 1,000 ಲೀಟರ್ ಗೊಬ್ಬರ ಗ್ಯಾಸ್ ಯೂನಿಟ್. ಇದು ಸೈನೋ ಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಸಿಕ್ತು. ಸೈನೋ ಬ್ಯಾಕ್ಟೀರಿಯಾ ಅಂತ ಅವ್ರ ಹೆಸರು ಕೊಟ್ಟಿರೋದು. ಮೀನೇ ತಂದು ಏನು ಮಾಡಿದ್ವಿ ಒಳಗಡೆ ಹಾಕಿ 1 ಲೀಟ್ರ್ ಸೈನೋ ಬ್ಯಾಕ್ಟೀರಿಯಾ ಹಾಕಿ ಇದನ್ನ ಈ ಥರ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೋಡಿದ್ರೆ ನೀವು ನೋಡಿ ಶೇಕ್ ಮಾಡಿದ್ರು ಕೂಡ ಎಲ್ಲೂ ಮೀನಿಲ್ಲ ಇಲ್ಲಿ. ಬರೀ 1 ವಾರ ಆಗಿರೋದು ಇದು. ಅಸ್ಸಾಂ ಕನ್ನಡ ಬರುತ್ತಾ? ಸ್ವಲ್ಪ ಬರುತ್ತಾ? ಇನ್ನೂ ಒಂದು ಕ್ವಶನ್ ಕೇಳಬೇಕು. ಏನ್ ಗೊತ್ತಾ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಕರೆಂಟ್ ಹೋಗೈತಲ್ಲ, ಅದೇನಾದ್ರು ಅದ್ ನಿಮಗೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಯಾವ ತರ ಆಗಿದೆಯಾ? ಕಟ್ಟಾಗಿ ಬಿದ್ದಿದ್ದು, ಬಿದ್ದಿದ್ದು? ನಮ್ಗೆ ಒಂದ್ಸಲಿ ಕಬ್ಬನ್ ಗದ್ದೆ ಬೆಂಕಿ ಆಗ್ಬಿಟ್ಟಿತ್ತು. ಆ ಟೈಮಲ್ಲಿ ಬೆಂಕಿ ಆಗಿತ್ತು. ಆ ಲೈನ್ ಚೇಂಜ್ ಮಾಡ್ತೀನಿ, ಹಿಂಗೆ ಮಾಡಿ ಕ್ರಾಸ್ ಮಾಡಿಸ್ತೀನಿ ಇವಾಗ. ಓಕೆ, ಯಾಕಂದ್ರೆ ನಾವು ರೈತರ ಹತ್ರ ನಮಗೆ ಕೆಲವು ಸಮಸ್ಯೆಗಳು ಹುಲ್ಲಿಗಿಂತನೂ ಹುಲ್ಲು ನಿಮಗೆ ಒಂದೇ ಸಲ ಹಿಂಗೆ ಸ್ಪಾರ್ಕ್ ಆಗ್ಬಿಟ್ಟು ಒಂದೇ ಸಲ ನಮ್ಗೆ ಕಂಟ್ರೋಲ್ ಮೇಲೆ ಊಟ ಬಿಡಲ್ಲ. ಕಬ್ಬನ್ ಗದ್ದೆ ಬಾರಿ ಡೇಂಜರು. 10 ನಿಮಿಷಕ್ಕೆ 1 ಎಕರೆ ಕಬ್ಬನ್ ಗದ್ದೆ ಸುಟ್ಟೋಗ್ಬಿಡ್ತು ನಮ್ಮದು. 10 ನಿಮಿಷದಲ್ಲಿ ಕಬ್ಬನ್ ಗದ್ದೆನೇ ಇರಲಿಲ್ಲ. ಇಲ್ಲಿ ನೇಪಿಯರ್ ಸರ್ ಇದು. ಇದು ಕೋ 3 ಇದು ಕೋ 1. ಇದು ಸ್ವಲ್ಪ ವೆರೈಟಿ ಚೆನ್ನಾಗಿಲ್ಲ. ಇದು ಚೆನ್ನಾಗಿಲ್ಲ ಇದು. ಇದು ಸ್ವಲ್ಪ ಜಾಸ್ತಿ ದಪ್ಪನೂ ಬರಲ್ಲ, ಸಾಫ್ಟ್ ಇರಲ್ಲ ಸರ್. ಇದು ಪಿಂಕಿಶ್ ಹಾಕಿಲ್ಲ ನೀವು? ಏನು ಸರ್? ಪಿಂಕಿಶ್ ಹಾಕಿಲ್ಲ. ಆಸ್ಟ್ರೇಲಿಯನ್ ನೇಪರ್ ಅಂತ ಬರ್ತದೆ ನೋಡಿ. ಇದೆಲ್ಲ ಶುಭ ಹುಲ್ಲು. ಇದು ಬಾರ್ಡ್ರಲ್ಲೆಲ್ಲ ಏನು ಮಾಡಿದೀವಿ ಅಂತಂದ್ರೆ ಈ ಥರ ಮಹಾಗಣಿ ಹಾಕಿದೀವಿ ಈ ಥರ. ಇದು ಬೇಲಿಯಿಂದ ಆ ಕಡೆಗೂ ಸ್ವಲ್ಪ ಇದೆಯಾ ನಿಮ್ದು? ನಮ್ದು ಜಮೀನು ಅಲ್ಲಿ ಗಂಟು ನಮ್ದೇ ಅದೇ, ಅಂದ್ರೆ ಆ ಬದೋ ತನಕ. ಹೌದು. ಇಲ್ಲಿ ಫೆನ್ಸಿಂಗ್ ಎಲ್ಲ ನೋಡಿ, ಇಲ್ಲೆಲ್ಲ ಏನು ಮಾಡಿದ್ವಿ, ಇಲ್ಲೆಲ್ಲ ಗ್ಲಿಸಿಡೆ ಅದೇ, ಇದೆಲ್ಲ ಕಟ್ ಮಾಡಿ ಒಳಗಡೆ ಹಾಕತ್ತೀವಿ. ಅಂದ್ರೆ ಲೈವ್ ಬೇಲಿ ತರ ಆ ಕಡೆ ಆಯ್ತು, ಈ ಕಡೆ ಒಂದು ಪರ್ಮನೆಂಟ್ ಬೇಲಿನೂ ಆಯ್ತು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾವು ಅಗ್ರಿಕಲ್ಚರ್ ಎಲ್ಲ ಸ್ಟಾರ್ಟ್ ಮಾಡಿದಾಗ 1000 ಅಡಿ ಹೊಡೆದ್ರು ನೀರು ಸಿಗ್ತಿರ್ಲಿಲ್ಲ. ಅವಾಗ ಏನು ಮಾಡಿದ್ವಿ ಅಂತಂದ್ರೆ, ಆಗ ಕೃಷಿ ಇಲಾಖೆಯಿಂದ ಕೃಷಿ ಹೊಂಡ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಬಂತು ಅಂತ. ಅವಾಗ ಏನು ಮಾಡಿದ್ವಿ ಅಂತಂದ್ರೆ, ನಾವು ಹೊರಗಡೆ ಇಲ್ಲಿ ಒಂದು ಮಳೆ ಹೋದ ತಕ್ಷಣ ನೀರು ಹೋಗುತ್ತೆ ಸರ್. ಇಲ್ಲಿ ಹಳ್ಳ, ಆ ನೀರಿಂದ ಏನು ಮಾಡಿದ್ವಿ ನೋಡಿ, ಅಲ್ಲಿ ಪೈಪ್ ಕಾಣಿಸೋದಲ್ಲ ನಿಮಗೆ, ಅಲ್ಲಿ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನು ಮಾಡಿದ್ವಿ ಅಂತಂದ್ರೆ, ನಾವು ಅಲ್ಲಿ ಮೂಲಕ ಹಾರ್ವೆಸ್ಟ್ ಮಾಡಿ ನೀರನ್ನ ನಾವು ಏನು ಮಾಡಿದ್ವಿ, ಜನರೇಟರ್ನ ಯೂಸ್ ಮಾಡಿ ತೋಟಕ್ಕೆ ಆಗಿರ್ಬೋದು ಅಥವಾ ಬೇರೆ ಸಣ್ಣ ಪುಟ್ಟ ಕ್ರಾಪ್ಗಳನ್ನ, ಆಗೆಲ್ಲ ಕಬ್ಬು ಬೆಳೀತಾ ಇರಲಿಲ್ಲ, ನಾವು ಜೋಳ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಅದಕ್ಕೆ ಯೂಸ್ ಮಾಡ್ತಾ ಇದ್ವಿ. ಆಮೇಲೆ ಏನಾಗ್ತು ಅಂತಂದ್ರೆ, ಪುನಃ ನಾವು ಇದೇ ಥರ ಬೋರ್ಗಳು ಹಾಕ್ಸಿ ಮಾಡಿದಾಗ 1-2 ನೀರು ಸಿಕ್ತು. 1000 ಅಡಿಗೆ ಒಂದು ಸಿಕ್ತು, 700 ಅಡಿಗೆ ಒಂದು ನೀರು ಸಿಕ್ತು. 1000 ಅಡಿಗೆ ಒಂದು ಸಿಕ್ತು, ಇನ್ನೊಂದು 700 ಅಡಿಗೆ ಒಂದು ಸಿಕ್ತು. ಅದನ್ನೇನು ಮಾಡ್ತೀವಿ ಅಂದರೆ, ತಂದು ಇಲ್ಲಿ ಡಂಪ್ ಮಾಡ್ತೀವಿ. ಈಗ ಅಲ್ಲಿ ಬ್ಲ್ಯಾಕ್ ಕಲರ್ ಪೈಪ್ ಕಾಣ್ತಿದೆಯಲ್ಲ, 1.5 ಕಿಲೋಮೀಟರ್ ನೀರು ತಂದಿರೋದು ನಾನು. ಇದು 1.5 ಕಿಲೋಮೀಟರ್ ಇಲ್ಲಿಗೆ ತಂದ್ಬಿಟ್ಟು ಡಂಪ್ ಮಾಡ್ತಾ ಇದ್ರಿ? ಅಷ್ಟು ನೀರಿಗೆ ಓಸಲಿ ಅಷ್ಟು ನೀರಿಗೆ ತೊಂದರೆ ಇದೆ ಇಲ್ಲಿ. ಅಷ್ಟೊಂದು ಸ್ಕಾರ್ಸಿಟಿ ಇದೆ ಇಲ್ಲಿ. ಸ್ಕಾರ್ಸಿಟಿ ಇದೆ. ಇದು 1.5 ಕಿಲೋಮೀಟರಿಂದ 4 ಅಡಿ ಪೈಪಲ್ಲಿ 4 ಅಡಿ ಆಳದಲ್ಲಿ ಒಂದು 10 ಜಮೀನು ಮೇಲ್ಗಡೆ ನಮ್ಮ ಬಾಮೈದ ಹೊಲದಲ್ಲಿ ನೀರು ಸ್ವಲ್ಪ ಚೆನ್ನಾಗಿದೆ. ಅಲ್ಲಿ ಕೆರೆ ಪಕ್ಕದ ಜಮೀನು ಒಂದು, ಇನ್ನೊಂದು ಪಕ್ಕದ ಊರು ಒಂದು, ಆ ಊರಿಂದ ತಂದು ಇಲ್ಲಿ ಡಂಪ್ ಮಾಡಿರೋದು ನಾವು. ಸೊ ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಅಲ್ಲಿಂದ ಈ ಕಡೆಗೆ ಇಲ್ಲ, ಪ್ರತಿ ಸಲ ಓಡ್ತಾ ಇರುತ್ತೆ ಅದು. ಈಗ ನೀರಿನ ಸಮಸ್ಯೆನ ಸಾಲ್ವ್ ಮಾಡಬೇಕು ಅನ್ನೋಕ್ಕೋಸ್ಕರ ಕಂಟಿನ್ಯೂಸು ಅಂದರೆ ನೀರು ವಾಟರ್ ಹಾರ್ವೆಸ್ಟ್ ಮಾಡೇ ಇರ್ಬೋದು. ನಮ್ದು ಆಕ್ಚುಲಿ ನೋಡಿ 2 ಕೃಷಿ ಹೊಂಡ ಇದೆ. ಎಲ್ಲರ ಜಮೀನಲ್ಲಿ ಒಂದೊಂದು ಕೃಷಿ ಹೊಂಡ ಇರುತ್ತೆ. ನಮ್ದು 25 ಲಕ್ಷ ಲೀಟರ್ ನೀರು ಸ್ಟೋರ್ ಆಗುತ್ತೆ ಇಲ್ಲಿ. ಈ ಕಡೆನೂ ಇದೆ, ಆ ಕಡೆನೂ ಅದೇ. ಆ ಥರ ಎಲ್ಲ ಏನೇನೋ ಮಾಡಿ ಥಿಂಕ್ ಮಾಡಿ ಏನೇನೋ ಇಲ್ಲ, ಅಟ್ಲೀಸ್ಟ್ ಒಂದು 150 ತೆಂಗಿನ ಸಸಿನ ಉಳಿಸ್ಕೋಬೇಕು. ಈಗ ಹೊಸದಾಗೆಲ್ಲ ಪ್ಲಾಂಟೇಷನ್ ಆಗಿರೋದು ಸೇರಿದ್ರೆ 150 ತೆಂಗಿನ ಸಸಿನ ಉಳಿಸ್ಕೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ 2 ಕೃಷಿ ಹೊಂಡ ಮಾಡಿದೆ. ಆಗಲೂ ಕೂಡ ನೀರಿನ ಅಭಾವ ಬಂತು ಲಾಸ್ಟ್ ಬೇಸಿಗೆಯಲ್ಲಿ. ಹಾಗೇನು ಮಾಡಿದೆ ಅಂತಂದ್ರೆ, ಇಲ್ಲ ಇದಕ್ಕೆ ಏನೋ ಒಂದು ಪರ್ಮನೆಂಟ್ ಸೊಲ್ಯೂಷನ್ ತರಲೇಬೇಕು. ಈ ಜಮೀನಲ್ಲಿ ನೀರಿನ ತೊಂದರೆ ಇರೋದ್ರಿಂದ ಬೇರೆ ಜಮೀನಿಂದ ನೀರು ತರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದೆ ಅಂತಂದರೆ, ನಮ್ಮ ಬಾಮೈನ ಜಮೀನಿಂದ ಇದನ್ನು ನಾವು ಪೈಪ್ಲೈನ್ ಮಾಡಿ ನಾವು ನೀರು ತಂದಿರೋದು, ಡಂಪ್ ಮಾಡಿರೋದು. ಇದು ಅಳತೆ ಹೇಗೆ ಸರ್? ಇದು 21 ಮೀಟರ್ ಬರುತ್ತೆ. ಇದು ಅಂದರೆ ಒಂದು ನಿಮ್ಗೆ 65 ಅಡಿ ಅಗಲ ಬರುತ್ತೆ ಸ್ಕ್ವೇರು. ಒಂದು 13ರಿಂದ 15 ಅಡಿ ನಾಟ ಬರುತ್ತೆ ಸರ್. ಇದು ಡೆಪ್ತ್ ಬರುತ್ತೆ, ಆಳ ಬರುತ್ತೆ. ಮೀನು ಏನಾದ್ರು ಬಿಟ್ಟಿದ್ದೀರಾ? ಹೇಗೆ ಮೀನು ಬಿಟ್ಟಿದ್ದೀವಿ ಸರ್. ಗ್ರಾಸ್ ಕಾಫ್ಟರ್ ಅಂತ ಅಂದ್ಬಿಟ್ಟು, ನೀವು ಗ್ರಾಸ್ ಕಾಫ್ಟರ್ ಅಂತ, ಅದು ಏನಂತಂದ್ರೆ ನಿಮಗೆ ನೋಡ್ಬೋದು, ಎಲ್ಲ ಕೃಷಿ ಹೊಂಡ ನೀವು ಎಲ್ಲರ ಜಮೀನಿಗೆ ಹೋಗ್ತಾ ಇರ್ತೀರಾ, ಎಲ್ಲರ ಕೃಷಿ ಹೊಂಡಲ್ಲಿ ಏನಾಗಿರುತ್ತೆ ಅಂದ್ರೆ ಪಾಚಿ ಕಟ್ಟಿರುತ್ತೆ. ನಮ್ಮ ಕೃಷಿ ಹೊಂಡ ನೋಡಿ ಎಷ್ಟು ಕ್ಲೀನ್ ಆಗದೆ. ಏನು ಮಾಡುತ್ತೆ ಅಂದ್ರೆ ಸರ್, ನಮ್ದು ಇಲ್ಲಿ ಅದನ್ನ ನಾವು ನೋಡಿ ಎಲ್ಲ ವೈಬ್ರೇಷನ್ ಬರ್ತಾ ಇದೆಯಲ್ಲ, ಅದೆಲ್ಲ ಮೀನುಗಳು. ಇದುವರೆಗೆ ₹1 ಫುಡ್ ಹಾಕಿಲ್ಲ. ಪಾಚಿಗಳು ಅವು ಇವು ತಿನ್ಕೊಂಡೇ ಇದಾವೆ. ಅಲ್ಲಿರೋ ಮೈಕ್ರೋಬ್ಸ್ಗಳಾಗಿರೋ ಪಾಚಿಗಳು.
ನೀರನ್ನ ಕಮರ್ಷಿಯಲ್ಗೋಸ್ಕರ ಯೂಸ್ ಮಾಡ್ತಿಲ್ಲ ಸರ್. ಅದೇನು ದಪ್ಪ ಇದಾವೋ ಸಣ್ಣ ಇದಾವೋ ಅಥವಾ ಅದನ್ನು ನಾವು ಏನು ಯಾವುದೇ ರೀತಿ ಯೋಜನೆಗಳು ಮಾಡಿಲ್ಲ. ಒಂದು ಅದೇ ಆಟೋಮೆಟಿಕ್ಕಾಗಿ ಒಂದು ಆಚೆ ಬಂದ್ಬಿಟ್ಟು ಒಂದು 8 ಮೀನುಗಳು ಸತ್ತೋಗಿತ್ತು. ಅದನ್ನು ನಾವು ಒಂದು ತಮಿಳ್ನಾಡಿಂದ ಸೈನೋ ಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ತರಿಸಿದ್ವಿ, ಮೈಕ್ರೋಬ್ಸು. ಅದರೊಳಗಡೆ ಹಾಕಿ ಅದನ್ನು ಔಷಧಿ ಮಾಡಿದ್ವಿ. ಅದನ್ನು ಬೇಕಾದ್ರೆ ನಿಮ್ಗೆ ಗೊಬ್ಬರ ತಯಾರು ಘಟಕ ನಿಮ್ಗೆ ಆಮೇಲೆ ತೋರಿಸ್ಕೊಡ್ತೀನಿ ಸರ್. ಅದು ಮೀನಿಂದನೂ ಔಷಧಿ ಮಾಡಿದ್ವಿ, ಅದು ಗೊಬ್ಬರ ಮಾಡಿದ್ವಿ. ಅದಕ್ಕೆ ಅಂದ್ರೆ ಏನಾರು ಇದು ಅಕಸ್ಮಾತ್ ಏನಾರು ನ್ಯಾಚುರಲ್ ಡೆತ್ ಆಗಿ ಏನಾರು ಸತ್ತಿದ್ರೆ ನಾವೇನ್ ಮಾಡ್ತೀವಿ, ಅದನ್ನ ಗೊಬ್ಬರ ತಯಾರು ಮಾಡಿ ಪುನಃ ಜಮೀನಿಗೆ ಕೊಡ್ತೀವಿ. ಇದನ್ನ ಮಾರಾಟ ಮಾಡಲ್ಲ. ಇದು ಹಂಗಾರೆ ಇದು ಹಿಂಗೆ ಬೆಳೀತಾ ಇರುವಂತದ್ದು ಅಷ್ಟೇ ಬೆಳೀತಿರೋದು. ಎಷ್ಟು ಅವೆ ಅಂತ ಗೊತ್ತಿಲ್ಲ, ಎಷ್ಟು ದಪ್ಪ ಅದೇ ಅಂತ ಗೊತ್ತಿಲ್ಲ. ಆಮೆ ಸಿಕ್ತು, 1-2 ಆಮೆ ಬಿಟ್ಟಿವಿ, ಮೀನುಗಳು ತಂದು ಕೊಟ್ಟಿದ್ವಿ. ಸುಮಾರು ಸಾಕಷ್ಟು ಮೀನುಗಳವೆ. ನಮ್ಗೇನಪ್ಪ ಮೇನ್ ಇಂಟೆನ್ಷನ್ ಏನಪ್ಪ ಅಂತಂದ್ರೆ ನಮ್ಗೆ ಫಿಲ್ಟ್ರೇಷನ್ ಅಲ್ಲಿ ತೊಂದರೆ ಆಗ್ಬಾರ್ದು, ಪಾಚಿ ಕಟ್ಟಬಾರ್ದು. ಯಾವುದೇ ಕಾರಣಕ್ಕೂ ನಿಮಗೆ ಡ್ರಿಪ್ ಇರಿಗೇಷನ್ಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲೂ ಪಾಚಿ ಸಮಸ್ಯೆ ಕ್ಲೀನ್ ಮಾಡೋದು. ಈಗ ಒಂದು 6 ತಿಂಗಳಿಗೆ 8 ತಿಂಗಳಿಗೆ ನಾನು ವಿಡಿಯೋದಲ್ಲಿ ನೋಡಿದಾಗಲೇ ರೈತರುಗಳ ಅರ್ಥ ಆಗ್ತಿರ್ತದೆ. ಯಾಕಂದ್ರೆ ಕ್ಲೀನಿಂಗ್ ಮಾಡಿದ್ರೆ ಕೃಷಿ ಹೊಂಡ ಇದ್ದವ್ರಿಗೆ ಎಲ್ಲಿ ನೀರಿನ ಮೇಲೆ ಸೂರ್ಯನ ಬೆಳಕ್ಕೆ ಬೀಳುತ್ತದೋ ಆಟೋಮೆಟಿಕ್ ಆಗಿ ಅಲ್ಲಿಗೆ ಕ್ರಿಯೇಟ್ ಆಗುತ್ತೆ. ನಿಮ್ಗೆ ಪಾಚಿ ಕಟ್ಟುತ್ತೆ ನೋಡಿ. ಒಂಚೂರು ಏನಿದೆ ನೋಡಿ. ಮತ್ತೆ ತೆಂಗಿನ ಸೊಸಿಗಳಿಗೆ ನಾವು ತರ್ತಾ ಇಲ್ಲ ಇವಾಗ. ನಮ್ದೇ ದೊಡ್ಡ ಮರಗಳಿರೋದ್ರಿಂದ ಎಲ್ಲೆಲ್ಲಿ ಗ್ಯಾಪ್ ಆಗುತ್ತೆ ಅಲ್ಲೆಲ್ಲ ನಾವು ಸ್ವಂತ ಸೊಸಿಗಳು ಹಾಕತ್ತೀವಿ. ನೀವೇ ಸಸಿಗಳನ್ನ ಇದು ಮಾಡ್ಕೊಂಡು ಮಾಡ್ತೀವಿ, ನಾವೇ ನರ್ಸರಿ ಮಾಡ್ಕೊಳ್ತೀವಿ ಸರ್. ನೋಡಿ ಆ ತೆಂಗಿನಕಾಯಿ ಇಲ್ಲಿ ಬಿದ್ದಿತ್ತು, ಇದು 25 ವರ್ಷ ಜಾಸ್ತಿ ಆಗಿದೆ. ಇದು ಒಂದು 60 ರಿಂದ 70 ವರ್ಷ. ಇದನ್ನೇ ನಾವು ಬಿತ್ತನೆಗೆ ಯೂಸ್ ಮಾಡೋದು. ಯಾವಾಗಲೂ 40 ರಿಂದ 60 ವರ್ಷದವರೆಗೆ ಕಾಯಿಗಳನ್ನ ಮಾತ್ರ ಬಿತ್ತನೆಗೆ ಯೂಸ್ ಮಾಡಬೇಕು. ನಮ್ಮ ತೋಟಕ್ಕೆ ಏನು ಬೇಕೋ ಈ ಗಿಡಗಳಿಂದ ಯೂಸ್ ಮಾಡ್ತೀವಿ ನಾವು ಇದನ್ನ. ಅರ್ಥ ಆಯ್ತು ಸರ್. ಈಗ ನೋಡಿ, ಇದು ಅದೇ ನಾವು ಕಾಯಿ ಎತ್ತ ಟೈಮಲ್ಲಿ ಮಿಸ್ ಆಗಿ ಗ್ಲಿಸಿಡ್ ಒಳಗಡೆ ಸೇರ್ಕೊಬಿಟ್ಟು ಅದೇ ಹುಟ್ಟಿರಂಥ ಗಿಡ. ಬರೀ 1 ವರ್ಷ ಆಗದೆ ಇದಕ್ಕೆ. ಎಷ್ಟು ಚೆನ್ನಾಗಿ ಬಂದೆ ನೋಡಿ ಸರ್. ನೋಡಿ, ಈಗ ಜನರಲಾಗಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಎಲ್ಲರೂ ತೆಂಗಿನಕಾಯಿನ ಈ ಥರ ನೀವು ಈ ಥರ ಡೈರೆಕ್ಷನಲ್ಲಿ ಇಟ್ಟು ಹಾಕ್ತಾರೆ. ನೀವು ಯಾವ ತೆಂಗಿನಕಾಯಿನಾದ್ರು ಅಬ್ಸರ್ವ್ ಮಾಡಿ. ಈಗ ಒಂದು ಈ ತೆಂಗಿನಕಾಯಿ ಇದೆ ಅಲ್ವಾ, ಮರದಿಂದ ಮೇಲ್ಗಡೆ ಬಿತ್ತು ಅಂತಂದರೆ ಈಗ ಒಂದು ತೆಂಗಿನಕಾಯಿ ಮರದ ಮೇಲೆ ಇರುತ್ತೆ. ಈಗ ಅಬ್ಸರ್ವ್ ಮಾಡಿ, ಈ ಹೈಟಲ್ಲಿ ಒಂದು ತೆಂಗಿನಕಾಯಿ ಇತ್ತು ಅಂತಂದರೆ ನೀವು ಕೆಳಗಡೆ ಬಿದ್ದಾಗ ನೀವು ಅಬ್ಸರ್ವ್ ಮಾಡಿ. ಅದು ಹೌದು ಅಂದ್ರೆ ಯಾಕೆ ನೀವು ಅಬ್ಸರ್ವ್ ಮಾಡ್ಬೋದು. ಅಂದ್ರೆ ಪ್ರಕೃತಿ ದತ್ತವಾಗಿ ಅದು ಈ ಬೀಳದೆ ಈ ತರ ಬೀಳದೆ ಈ ರೀತಿ. ಮತ್ತೆ ನೋಡಿ, ನೀವು ಅಬ್ಸರ್ವ್ ಮಾಡಿ, ನಾನು ಯಾಕೆ ಇಲ್ಲೇ ತೆಗೆದೀನಿ ಇದನ್ನ ಅಂತಂದ್ರೆ ಇದು 3 ಡೈರೆಕ್ಷನ್ ಅದಲ್ವಾ. ಇಲ್ಲಿ ತೆಗಿಬೋದಾಯ್ತು, ಇಲ್ಲಿ ತೆಗಿಬೋದಾಯ್ತು, ಮತ್ತೆ ಇಲ್ಲಿ ತೆಗಿಬೋದಲ್ವಾ. ನೀವು ಬಿದ್ದಾಗ ಎಲ್ಲಿ ಬಿತ್ತು ಅದು? ಇದು ಮೇಲ್ಗಡೆ ಬಂತು. ಅಂದ್ರೆ ನೀವು ವಾಟರ್ ಒಳಗಡೆ ನೀವು ಇದನ್ನ ಹಾಕಿದ್ರೆ ಅದು ಈ ಡೈರೆಕ್ಷನ್ ಅಲ್ಲಿ ಬಂದು ಮೇಲ್ಗಡೆ ತೇಲುತ್ತೆ. ಅದು ಗ್ರಾವಿಟೇಷನ್. ಅಂದ್ರೆ ನೀವು ಬಕೆಟಿಗೆ ಹಾಕ್ಬಿಟ್ಟು ಯಾವ ತೇಲುತ್ತೆ ಅದು ಮಾಡಿದಾಗ ಪ್ರಕೃತಿ ಅದೇ ತರ ಅದು ಮೇಲ್ಗಡೆ ಬಿದ್ದಾಗ ಏನು ಡಿಸ್ಟರ್ಬೆನ್ಸ್ ಇಲ್ಲ. ಅಂದ್ರೆ ಡಿಸ್ಟರ್ಬೆನ್ಸ್ ಇಲ್ಲ ಅಂದ್ರೆ ಇದೇ ಡೈರೆಕ್ಷನ್ ಬಿತ್ತು. ನೀವು ಮೇಲ್ಗಡೆ ಇಟ್ಟಾಗ ಯಾವ ಡೈರೆಕ್ಷನ್ ಬಿತ್ತು ಅದು ಇದೇ ಡೈರೆಕ್ಷನ್ ಮೇಲ್ಗಡೆ ಬಂತಲ್ವಾ. ಇದನ್ನ ಸ್ವಲ್ಪ ಯಾಕೆ ಓಪನ್ ಮಾಡೋದು ಅಂತಂದ್ರೆ ಸ್ವಲ್ಪ ಮಾಯಿಶ್ಚರ್ ಎಂಟ್ರಿ ಆಗಲಿ ಒಳಗಡೆ ಅಂತ. ಆಗ ಸ್ಮೂತ್ ಆಗುತ್ತೆ ಇದು ಈ ಪಾರ್ಟು. ಆಗ ಬೇಗ ಮೊಳಕೆ ಹೊಡಿತದೆ. ಮತ್ತೆ ನೀವು ಏನು ನೀರು ಹಾಕಿ ಮೇಂಟೈನ್ ಮಾಡೋದು. ಈ ಯಾವ ಗಿಡಗಳು ಕೂಡ ನಾವು ಯಾವುದೇ ರೀತಿ ನೀರುಗಳು ಹಾಕಿ ಮೇಂಟೈನ್ ಮಾಡಿಲ್ಲ. ಕೆಲವರು ಸ್ಪ್ರಿಂಕ್ಲರ್ ಮಾಡ್ತಾರೆ, ಏನು ಮಾಡ್ತಾರೆ ನಾವು ಯಾವುದೇ ರೀತಿ ಮೇಂಟೈನ್ ಮಾಡಿಲ್ಲ ಇದನ್ನ. ಯಾಕಂದ್ರೆ ಒಳಗಡೆ ಇರೋ ಎಳ್ನೀರೇ ಜರ್ಮಿನೇಷನ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅದನ್ನ. ಈ ಡೈರೆಕ್ಷನ್ ಹಾಕಿದಾಗ ಈ ತರ ಸ್ಲೈಟ್ ಆಗಿ ಇಟ್ಟಿದ್ದಾಗ ಈ ಕಡೆ ಇಟ್ಟಿದಾಗ ಅದು ಡ್ರೈನ್ ಔಟ್ ಆಗೋ ಚಾನ್ಸ್ ಇರುತ್ತೆ. ಅದು ಹಿಂಗಿಟ್ರೆ ನಿಧಾನಕ್ಕೆ ಹೋಗುತ್ತೆ. ಈಗ ನೋಡಿ, ಈಗ ಪ್ರಕೃತಿ ಅದೇ ತರ ಪ್ರಕೃತಿ ನೋಡಿ, ಆ ಥರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬೇಸಿಗೆಲ್ಲ ಕೂಡ ನೀರು ಹಾಕಿಲ್ಲ ನಾವು. ಬೇಸಿಗೆಯಲ್ಲೂ ನೀರು ಹಾಕಿಲ್ಲ. ಅದರಲ್ಲಿ ಇರುವಂತ ನೀರನ್ನೇ ಅದು ಇದು ಮಾಡ್ಕೊಂಡಿದೆ. ಅಂದ್ರೆ ನಿಮ್ಗೆ ಮೇಲಿನ ಕೆಳಗಡೆ ಬಿದ್ದಾಗ ನೀವು ವಾಟರ್ ಟಬ್ಬಲ್ಲಿ ಒಳಗಡೆ ಇಟ್ಟು ನೀವು ಕಾಯಿನ ರೊಟೇಟ್ ಮಾಡಿ ತೋರಿಸಿದಾಗ ಕಾಯಲ್ಲಿ 3% ಇರುತ್ತೆ. ಕಾಯಲ್ಲಿ 3 ಪೋರ್ಷನ್ ಇರುತ್ತೆ. 1, 2 ಮತ್ತೆ 3 ಪೋರ್ಷನ್. ಆಯ್ತಾ? ನೋಡಿ, ಈ ತರ ಈ ನೀರು ಒಳಗಡೆ ಉಲ್ಟಾ ಮಾಡಿ ಹಿಂಗಿಡಿ ಹಿಂಗೆ. ಇದು ಟಾಪ್ಲು. ಅಂದ್ರೆ ಎಳ್ನೀರು ಇದ್ರ ಮೂಲಕನೇ ಜರ್ಮಿನೇಷನ್ ಬರೋದು. ಅದು ಕುಡಿ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇದನ್ನ ಸ್ವಲ್ಪ ಮೇಲ್ಗಡೆ ಲೇಯರ್ನ ಒಂಚೂರು ಓಪನ್ ಮಾಡಿ ಈ ಡೈರೆಕ್ಷನ್ ಅಲ್ಲಿ ಇಡಬೇಕು. ಈಗ ನೀವು ಇಟ್ಟಿರುವಂತ ಗಿಡಗಳು ಎಲ್ಲದೂ ಕೂಡ ಈ ತರ ಟೆಸ್ಟ್ ಮಾಡಿ ಇಟ್ಟಿರೋದು. ಭೂಮಿಯಿಂದ ಕಾಯಿ ಬಿದ್ದಾಗ್ಲೂ ಕೂಡ ಇದೇ ಡೈರೆಕ್ಷನ್ ಅಲ್ಲಿ ಬೀಳೋದು ಅದು. ಸೂಪರ್. ಇದು ನಾನು ತಿಳ್ಕೊಂಡೇ ಇರಲಿಲ್ಲ ಸರ್. ಹೊಸ ವಿಚಾರ ಇದು. ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಸಂಬಂಧಪಟ್ಟಂತ ನಮ್ದು ಗೊಬ್ಬರ ತಯಾರ ಘಟಕ ಇದು. ಇದರಲ್ಲಿ ಮೇನ್ ಆಗಿ ಏನು ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲಾ ತರದ ಗೊಬ್ಬರಗಳನ್ನು ಇಲ್ಲೇ ತಯಾರು ಮಾಡಿ ನಾವೇನು ಮಾಡ್ತೀವಿ, ಜಮೀನಿಗೆ ಕಳಿಸ್ತೀವಿ. ನಾವು ಈ ಯೂನಿಟ್ನ ಆ್ಯಕ್ಚುಲಿ ಇದು ಜೀವಾಮೃತ ಮಾಡೋಕ್ಕೋಸ್ಕರ ಅಂತ ಯೂಸ್ ಮಾಡ್ತಿರೋಂಥ ಘಟಕ ಇದು. ಇವಾಗ ಇದು ಸ್ಟಾಪ್ ಮಾಡಿದ್ದೀವಿ. ಮತ್ತು ಇದು ಬಂದು ಬಯೋಡೈಜೆಸ್ಟ್ರು. ಬಯೋಡೈಜೆಸ್ಟರ್ ಅಂದರೆ ಈ ಆಡು ಮುಟ್ಟಿದಂಥ ಕೆಲವು ಸೊಪ್ಪುಗಳಿರ್ತವೆ. ಬಯೋಡೈಜೆಸ್ಟ್ರು ಅಂದರೆ ಏನು ಮಾಡ್ತೀವಿ ಅಂತಂದರೆ, ಈಗ ಎಕ್ಸಾಂಪಲ್ ಏನೇನು ಅಲ್ಲಿ ಒಳಗಡೆ ಹಾಕ್ತೀವಿ ಅಂತಂದರೆ, ಈ ಎಕ್ಕದ ಗಿಡ ಇರ್ಬೋದು,
ಎಕರೆ ಗಿಡಲ್ಲಿ ನಿಮಗೆಲ್ಲ ನೋಡ್ತಾ ಅಂತಾರೆ ಬೋರಾನ್ ಇರುತ್ತೆ. ಮತ್ತು ಇದು ನೋಡಿ ಹೂವು ಇದೆ ನೋಡಿ ಇಲ್ಲಿ ಏನಂತಾರೆ ನೀವು ಇದನ್ನ ಲ್ಯಾಂಟನಲ್ಲಿ ಆಕ್ಚುಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ. ಹೌದು, ಅದನ್ನೆಲ್ಲ ಒಳಗಡೆ ಹಾಕ್ತೀವಿ ನಾವು. ಒಂದು 5 kg 10 kg ಲ್ಯಾಂಟನ್ ಹಾಕ್ತಿವಿ, ಮತ್ತೆ ಅಲೋವೆರಾ ಹಾಕ್ತಿವಿ, ಭೂತಾಳೆ ಹಾಕ್ತಿವಿ. ಅಂದ್ರೆ ಈ ತುರ್ಕೆ ಬರುವಂತವು, ಹೌದು, ಈ ಹಾಲ್ ಬಿಡುವಂತವು, ಹೌದು, ಅಂತವನ್ನೆಲ್ಲ ಹಾಕ್ತೀರಾ. ಪಾರ್ಥಿನಿಯಂ ಹಾಕ್ತಿವಿ, ಅಲ್ಲಿ ಪಾರ್ಥಿನಿಯಂ ಪೊಟ್ಯಾಶ್ ಜಾಸ್ತಿ ಇರ್ತದೆ. ಹೌದು. ಮತ್ತೆ ಈ ಕೆಲ ಔಷಧಿ ಸಸ್ಯಗಳು ಅದನ್ನೆಲ್ಲ ತಂದು ಏನು ಮಾಡ್ತೀವಿ ಅಂದ್ರೆ ಒಂದು 16 ಜಾತಿಯಿಂದ 17 ಜಾತಿ 5-5 kg ಅನ್ನೆಲ್ಲ ನಾವು ತಂದು ಒಳಗಡೆ ಹಾಕಿ ಅದಕ್ಕೆ ಗೋತ್ರ ನೀರು 3000 ಲೀಟರ್ ಇದು ಒಂದು ಗೋತ್ರ ಆಗಿರ್ಬೋದು, ದೇಸಿ ಹಸುಂದು ಗೋತ್ರ, ತೊಪ್ಪೆ, ಕೋಳಿ ಗೊಬ್ಬರ ಒಂದು ಮೂಟೆ ಸುಮ್ಮನೆ ಡಿಸಾಲ್ವ್ ಮಾಡೋಕ್ಕೋಸ್ಕರ ಅದರಲ್ಲಿ ಇರೋದು ಪೊಟ್ಯಾಶ್ ಜಾಸ್ತಿ ಇರ್ತದೆ ಅದರಲ್ಲಿ. ಮತ್ತು ಕುರಿ ಗೊಬ್ಬರ ಒಂದೊಂದು ಚೀಲದಲ್ಲಿ ಕಟ್ಟಿ ಅದರಲ್ಲೇನು ನೇತಾಕ್ತೀವಿ. ಅದನ್ನೇನು ಮಾಡ್ತೀವಿ, ಫಿಲ್ಟರ್ ಆದಮೇಲೆ ನಾವೇನು ಮಾಡ್ತೀವಿ ಆ ನೆಲ್ಲಿಗಳನ್ನು ಓಪನ್ ಮಾಡಿ ಫಿಲ್ಟ್ರೇಷನ್ ಮೂಲಕ ಇಲ್ಲಿ ಬರುತ್ತೆ ಅದು. ಓಕೆ, ಅದು 3 ಲೈನ್ ಅಂತ ಹೇಳಿದ್ರೆ 3 ತರದ್ದು. 3 ಎಕರೆಗೆ ನಾವು ಒಂದು ಅಂದಾಜ್ ಮೇಲೆ 4 ಲೇಯರ್ ಬರುತ್ತೆ ಅಲ್ಲಿ. 4 ಎಕರೆಗೆ ಒಂದ್ಸಲ ತಯಾರಾದ್ರೆ 4 ಎಕರೆಗೆ ಕೊಡೋಕ್ಕೋಸ್ಕರ ಒಂದು ತಿರ್ದ್ರೆ ಅಲ್ಲಿವರೆಗೆ ಬರ್ತೇವೆ. ನಾವು ಇಲ್ಲ ಅಂತಂದ್ರೆ ಫಿಲ್ಟರ್ ಆಗಿ ಇಲ್ಲಿ ಬರಲಿ ಅಂತ. ಫಸ್ಟ್ ಎಲ್ಲ ದೊಡ್ಡ ಗೇಟ್ ಮಾಡ್ತಾ ಇದ್ವಿ. ಅದೇನಾಗ್ತದೆ ಅಂದ್ರೆ ನಾವೆಲ್ಲರೂ ಮಾಡ್ಬಿಟ್ಟು ಆ ಕಡೆ ಓಡಾದ್ರೆ ಇಲ್ಲಿ ತುಂಬೋಗಿ ಜಾಸ್ತಿ ಎಕ್ಸೆಸ್ ಆಗಿ ಆಚೆ ಹೋಗೋದು ಆ ಥರ ಎಲ್ಲ ಆಗ್ತಿತ್ತು. ಹಾಗೇನು ಮಾಡಿದ್ವಿ ಅಂತಂದ್ರೆ ಈಗ ಅದು ಬೇಡ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ, 4 ಗೇಟ್ ಹಾಕಿದ್ದೀನಿ. ಅಲ್ಲಿ ಒಂದೊಂದಾಗಿ ಏನೋ ಮೇಲ್ಗಡೆ ತಿರುಗ್ಬಿಟ್ಟು ಓಡೋದ್ರೆ ಅದೆಲ್ಲ ಒಂದು 1000 ಲೀಟರ್ ಹಿಡಿತದೆ ಇದು. ಅಲ್ಲಿ ನಾವು ನೆಲ್ಲಿ ತಿರ್ದ್ರೆ ಆಲ್ಮೋಸ್ಟ್ ಒಂದು 700-800 ನೀರು ಬರುತ್ತೆ, ಅದಿಲ್ಲಿ ಫಿಲ್ಅಪ್ ಆಗಿರುತ್ತೆ. ಇದ್ರ ಜೊತೆಗೆ ಏನು ಮಾಡ್ತೀವಿ ಅಂತಂದ್ರೆ ನಾವೇನು ಮಾಡ್ತೀವಿ ಅಂತಂದ್ರೆ ಈಗ ನಾವು ಜೀವಾಮೃತದಲ್ಲಿ ಎಲ್ಲ ಥರದ ಸೂಕ್ಷ್ಮ ಜೀವಿಗಳನ್ನು ಡೆವಲಪ್ ಮಾಡೋಕ್ಕಾಗಲ್ಲ ಬೇಗನೆ. ನಾವು ಅವಾಗೇನು ಮಾಡ್ತೀವಿ ಅಂತಂದ್ರೆ ಏನು ಜೀವಾಮೃತ ಒಳ್ಳೆ ಕಾನ್ಸೆಪ್ಟು. ನಾವೇನು ಮಾಡ್ತೀವಿ ಅಡಿಷನಲಿ ಇಲ್ಲಿ ನೋಡಿ ಅಬ್ಸರ್ವ್ ಮಾಡ್ಬೋದು ನೀವು, ಬಣ್ಣಾರಿ ಕಂಪ್ನಿದು ಇದು ಮೈಕ್ರೋಬ್ಸ್ಗಳು. ಹಾಂ, ಇದು ನೋಡಿ ನೈಟ್ರೋಜನ್ ಫಿಕ್ಸೇಷನ್ ಏಜೆಂಟ್ ಇದು ಇಲ್ಲಿ ನೋಡಿ, ಇದು ಫಾಸ್ಫರಸ್ಸು. ಓಕೆ, ಇದು ಫಾಸ್ಫರಸ್ಸು, ಇದು ಬಂದು ಪೊಟ್ಯಾಸು. ಈ ನೈಸರ್ಗಿಕವಾಗಿ ನೀವು ಕೊಡ್ತಾ ಇದ್ರು ಕೂಡ ನೀವು ಮತ್ತೆ ಎಕ್ಸ್ಟ್ರಾ ಒಂದು ಸೆಟಪ್ ನ ನೀವು ಮಾಡ್ಕೊಳ್ತೀರಾ. ಹೌದು, ಅಂದ್ರೆ ಜೊತೆಗೆ ಇದೆಲ್ಲ ಮತ್ತೆ IOMS ಸರ್ಟಿಫಿಕೇಶನ್ ಇರೋದು ಇದು. ನಾವು ಇದು ನೋಡಿ, ಇದು ಸರ್ಟಿಫಿಕೇಶನ್ ಇದು ಯಾವುದೇ ಆರ್ಗಾನಿಕ್ ಫಾರ್ಮಲ್ಲಿ ನಾವು ಯೂಸ್ ಮಾಡ್ಬೇಕು ಅಂತಂದ್ರೆ ನೀವು IOMS ಸರ್ಟಿಫಿಕೇಟ್. ಇದು ಗೊಬ್ಬರ ಅಲ್ಲ, ಇದು ಗೊತ್ತಾಯ್ತು. ಇದು ತಪ್ಪ ಏನಂತ ಅಂದ್ರೆ ಬಾಟ್ಲಿಗಳು ನೋಡೋದ್ರಿಂದ ಏನೋ 19 ಇರ್ಬೋದು, ಅದೇನೋ ಇರ್ಬೋದು ಥರ ಕಾಣಿಸ್ತಾ ಇದ್ರು. ಇದೆಲ್ಲ ಬಂದು ಮೈಕ್ರೋಬ್ಸ್ಗಳು. ಇದೇನಂತಂದ್ರೆ ಭೂಮಿಗೆ ನಾವು ಗೊಬ್ಬರ ತಯಾರು ಮಾಡ್ಬೇಕಂದ್ರೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ದನದ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರನ ಕೊಡೋದ್ರಿಂದ ಆ ದನ ಗೊಬ್ಬರಗಳಾಗಿರ್ಬೋದು ಅಥವಾ ನಾವು ಏನು ಮಾಡ್ತೀವಿ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮೇನ್ ಆಗಿ ಬೇಕಾಗಿರೋದು ಬಂದು ನಿಮಗೆ ಗೊಬ್ಬರ ಗ್ಯಾಸ್ ಯೂನಿಟು. ಅದನ್ನು ಸಿಂಪಲ್ ಆಗಿ ಹೆಂಗೆ ಮಾಡೋದು ಅಂತ ಇಲ್ಲಿ ನಾನು ತೋರಿಸ್ಕೊಡ್ತೀನಿ ನಿಮಗೆ. ಇದು ಬಂದು ಗೊಬ್ಬರ ಗ್ಯಾಸ್ ಯೂನಿಟು. ಇದು ಗೊಬ್ಬರ ಗ್ಯಾಸ್ ಯೂನಿಟ್ ನಿಮಗೆ. ಆದರೆ ಈ ಥರ ಎಲ್ಲ ಗೊಬ್ಬರಗಳು ಮತ್ತು ತರಗಗಳು ಅದೆಲ್ಲ ನಿಮಗೆ ಅದು ಗೊಬ್ಬರಗಳು ತಯಾರಾಗಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಎರೆಹುಳ ಜೊತೆಗೆ ಗೆದ್ದಲು ಜೊತೆಗೆ ಮೈಕ್ರೋಬ್ಸ್ಗಳು ಕೂಡ ಸಹಾಯ ಮಾಡಬೇಕು. ಏಕೆಂದರೆ ಕೆಲವೇನಾಗುತ್ತೆ, ಕೆಲವು ಫಂಗಿಸೈಡ್ಗಳನ್ನ ಯೂಸ್ ಮಾಡ್ಬೇಕಾಯ್ತೆ. ನಾವು ಏನು ಮಾಡಿ ಟ್ರೈಕೋಡರ್ಮ ಮತ್ತು ಸುಡೋಮೋನಾಸ್ಗಳನ್ನ ತರ್ತೀವಿ. ಈಗ ನೋಡಿ ಇದರಲ್ಲೆಲ್ಲ ಮಂಡ್ಯ KVK ಇಂದ ತಂದಿರೋಂಥ ಇದೆಲ್ಲ ಇದು ಟ್ರೈಕೋಡರ್ಮ. ಇದನ್ನ ಡೆವಲಪ್ ಮಾಡ್ತೀವಿ. ಇದನ್ನ ಈ 1 ಲೀಟ್ರ್ ತಂದು ಇದು ಒಂದು 6 ತಿಂಗಳಾಗಿರ್ಬೋದು. ಇದನ್ನ 200 ಲೀಟ್ರಿಗೆ 1-2 kg ಬೆಲ್ಲ ಹಾಕಿ ಈ ಥರ ಡ್ರಮ್ಗೆ 200 ml ಹಾಕ್ಬಿಟ್ಟು ಅದನ್ನು ನಾವು ನಾಳೆ ಭೂಮಿ ಕೊಡ್ತೀವಿ. ಅಂದರೆ ನಾವು ಇದಕ್ಕೆ ನಾವು ಬಂಡವಾಳ ಏನಾಗ್ತೀವಿ ಅಂದರೆ ಕಡಿಮೆ ಆಗ್ತೀವಿ. ಇದನ್ನ ನೋಡಿದೀವಿ, ಬ್ರೆವಿಸಿರಿಯಾ ಬೇಸಿಯಾನ ಇದು. ಇದನ್ನೆಲ್ಲ ನಾವೇ ತಯಾರು ಮಾಡಿ ನಾವೇ ಕೊಡ್ತೀವಿ ಅಂತ ಹೇಳೋಕ್ಕಲ್ಲ. ನೋಡಿ, ಇದು ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು. ಬರೀ 100 ರೂಪಾಯಿ ಇದು. 100 ರೂಪಾಯಿ ಇದು. ಈ ಥರ ಅಂದರೆ ಸಾಕಷ್ಟು. ಈಗ ನೋಡಿ, ಇದು BMC ಏನು ಕರೀತಾರೆ, ಲಿಕ್ವಿಡ್ ಆರ್ಕ ಮೈಕ್ರೋಬ್ಲರ್ ಅಂತ. ಇದು ಬಂದು ಮಂಡ್ಯ ಮೈಸೂರು ಜೈವಿಕ ಕೇಂದ್ರದಿಂದ ತಂದಿರೋದು. ನೋಡಿ, ಸಾವಯವ ಬೆಳೆ ಆರ್ಗ್ಯಾನಿಕ್ ಗ್ರೋತ್ ಪ್ರಮೋಟರ್. ಇದು ಎಲ್ಲ ಮೈಕ್ರೋಬ್ಸ್ಗಳು ಅಷ್ಟೇ. ಅಂದರೆ ಇದೆಲ್ಲ ನೋಡಿ ICHR ಅಲ್ಲಿ ಡೆವಲಪ್ ಆಗಿರೋದು. ಅಂದರೆ ಏನು ಅಂತಂದ್ರೆ ಈ ನೈಸರ್ಗಿಕ ತೋಟಕ್ಕೆ ನಾವು ಇದೆಲ್ಲ ಉಪಯೋಗಿಸಲ್ಲ. ತೋಟಕ್ಕೆ ಡೈರೆಕ್ಟ್ ಆಗಿ ಉಪಯೋಗಿಸಲ್ಲ ಅಂದ್ರೆ ಅದಲ್ಲ. ಈ ತೋಟಕ್ಕೆ ನಾವು ನ್ಯಾಚುರಲ್ ಫಾರ್ಮಿಂಗ್ ಇದನ್ನೆಲ್ಲ ಯೂಸ್ ಮಾಡಲ್ಲ. ನ್ಯಾಚುರಲ್ ಫಾರ್ಮಿಂಗ್ ಇದನ್ನೆಲ್ಲ ಯೂಸ್ ಮಾಡಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಂದ್ರೆ ಏನೋ ಹೊರಗಡೆಯಿಂದ ನಾವು ಏನು ಪ್ರಾಡಕ್ಟ್ ತಂದು ಯೂಸ್ ಮಾಡ್ಬೋದು. ಅದು ಕೆಮಿಕಲ್ ಅಲ್ಲದೆ ಇರಬೇಕು. ಅದೊಂದೇ ಮೇನ್ ಕಾನ್ಸೆಪ್ಟ್. ಅಂದ್ರೆ ಈ ಕಬ್ಬುಗಳಿಗೆ ನೀವು ಯೂಸ್ ಮಾಡ್ತೀರಾ ಅಂದ್ರೆ ಇಷ್ಟೇ. ನಾವು ಅಂದ್ರೆ ಇದನ್ನ ಹೇಳ್ತಿರೋ ಇದನ್ನೇ 1000 ಲೀಟರ್ಗಳು ಕೊಡಲ್ಲ. ಇದನ್ನ ತಂದು ನಾವೇನ್ ಮಾಡ್ತೀವಿ, ಅದನ್ನ ಜಾಸ್ತಿ ಮಾಡ್ತೀವಿ. 1 ಲೀಟರ್ ಜೀವಿಗಳನ್ನ ನಿಮ್ಮ ಭೂಮಿಯಲ್ಲಿ ಇನ್ನೊಂದು ಸ್ವಲ್ಪ ಮಟ್ಟಿಗೆ ಹೆಚ್ಚು ಮಾಡುವಂಥದ್ದು. ಇದು ನಾವು ಒಂದು ಆಕ್ಚುಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದು. ಇಲ್ಲಿ ಒಬ್ರು ನಮ್ಮ ಮಹೇಶ್ ಅಣ್ಣ ಅಂತ ಇದ್ದಾರೆ, ಅವರು ಎಲ್ಲ ಯೂಟ್ಯೂಬ್ ಚಾನಲ್ಲಿ ನೋಡಿ ಮಾಡಿರೋದು. ಇದು ಏನು ಮಾಡ್ತೇವೆ ಅಂತಂದರೆ, ನೀವು ಜನರಲ್ ಆಗಿ ಗೊಬ್ಬರ ಗ್ಯಾಸನ್ನ ನೀವು ಏನು ನೋಡ್ತೀರ ಅಂದರೆ ಅಂಡರ್ಗ್ರೌಂಡ್ ಗೊಬ್ಬರ ಗ್ಯಾಸ್ ಆಗಿರ್ಬೋದು,
ಬೇರೆ ಥರ ಗೊಬ್ಬರ ಗ್ಯಾಸ್ ಯೂನಿಟ್ಗಳನ್ನ ನೋಡಿರ್ತೀರ. ಇದು ಒಂದು ಈಗ ಒಂದು ಹಸು 2 ಹಸು ಇದ್ದರೆ ಇದು 1,000 ಲೀಟರ್ ಗೊಬ್ಬರ ಗ್ಯಾಸ್ ಯೂನಿಟ್ ಇದು. ಇದ್ರೇನಪ್ಪ ಅಂತಂದರೆ ಮೇಯ್ನಾಗಿ 1 ಹಸು 2 ಹಸು ದಿನಕ್ಕೆ ಒಂದು 10 kg ಸಗಣಿ ಮುಂದೆ ಒಂದು 10 kg ಗೋತ್ರ ಹಾಕಿದ್ರೆ ಇದೇನಾಗುತ್ತೆ, ಇದು ಇನ್ಪುಟ್ ಇದು ಆ್ಯಕ್ಚುಲಿ ಮೇಲೆ ಕಾಣ್ತಿರೋದು ಇನ್ಪುಟ್ಟು. ಅದರೊಳಗಡೆ ನಾವು ಒಳಗಡೆ ಅದನ್ನು ನಾವು ಗೊಬ್ಬರ ಹಾಕ್ದಾಗ ಏನಾಗುತ್ತೆ ಅಂದರೆ ಅದು ಆಫ್ಟರ್ 21 ಡೇಸು 21 ದಿನಗಳ ಆದಮೇಲೆ ಏನು ಮಾಡುತ್ತೆ, ಅದು ಗೊಬ್ಬರ ಆಗಿ ನಮಗೆ ಮೀಥೇನ್ ರಿಲೀಸ್ ಆಗಿ. ಅಂದರೆ ನಿಮ್ಗೆ ಗೊತ್ತಿರಬೇಕು ಏನಪ್ಪ ಅಂತಂದರೆ ರೈತರುಗಳಿಗೆ ದನದ ಗೊಬ್ಬರಿಗೂ ಮತ್ತು ಗೊಬ್ಬರ ಗ್ಯಾಸಿಗೂ ಏನು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿ ಮೀಥೇನ್ ಇರಲ್ಲ. ಹೌದು, ಇದರಲ್ಲಿ ಗೊಬ್ಬರ ಗ್ಯಾಸಲ್ಲಿ ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇದನ್ನು. ನಾವು ಅಂದರೆ ಡೆಂಚಿಂಗ್ ಮರ ಗಿಡಗಳಿಗೆ ಡೆಂಚಿಂಗ್ ಮಾಡೋಕ್ಕಾಗಿರ್ಬೋದು, ಅಥವಾ ಕಬ್ಬನ್ನ ಕಟಿಂಗ್ ಮಾಡಿದ್ಮೇಲೆ ಅದ್ರ ಕೂಳೆಗೆ ಹಾಕೋಕ್ಕಾಗಿರ್ಬೋದು, ನಾವು ಯಾವುದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು ಇದನ್ನ. ಇದೇನು ಮಾಡ್ತೀವಿ ಅಂತಂದರೆ ನಾವು ಇಲ್ಲಿ ನೋಡಿ, ಇಲ್ಲಿ ಮೀಥೇನ್ ಇಲ್ಲಿ ಎಸ್ಕೇಪ್ ಆಗುತ್ತೆ ಅಲ್ಲ ಆ್ಯಕ್ಚುಲಿ ಈ ಯೂನಿಟಲ್ಲಿ. ಇಲ್ಲಿ ಇದನ್ನು ನೀವು 3 ಕ್ಯೂಬಿಕ್ ಮಾಡ್ಕೊಂಡ್ರೆ ಮನೆಗೆ ಯೂಸ್ ಮಾಡ್ಬೋದು. ನಮ್ಮದು ಮನೆಯಲ್ಲಿ ಆ್ಯಕ್ಚುಲಿ 3 ಕ್ಯೂಬಿಕ್ದು ಒಂದು ಗೊಬ್ಬರ ಗ್ಯಾಸ್ ಇದೆ. ಅದು ಮನೆಗೆ ನಾವು ಗ್ಯಾಸನ್ನು ಅದನ್ನು ಕನೆಕ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಾವು ಅಡುಗೆ ಮಾಡೋಕ್ಕೆ ಇದನ್ನೇ ಯೂಸ್ ಮಾಡೋದು. ಇಲ್ಲೇನು ಮಾಡ್ತೀವಿ ಅಂದರೆ ಇಲ್ಲಿ ಸಣ್ಣ ನಮ್ಗೆ ಗ್ಯಾಸ್ ಏನು ಬೇಕಾಗಿಲ್ಲ. ಅದಕ್ಕೇನು ಮಾಡ್ತೀವಿ ಅಂದರೆ ಈ ಥರ ಸೆಟಪಲ್ಲಿ ಮಾಡಿ ಈ ಥರ ಬಂದು ನೋಡಿ, ಇಲ್ಲಿ ಗೊಬ್ಬರ ಎಲ್ಲ ಒಂಚೂರು ಸ್ಮೆಲ್ ಇರಲ್ಲ ಇದು. ಇಲ್ಲಿ ನೋಡಿ, ಹೌದು, ಸ್ವಲ್ಪ ಸ್ಮೆಲ್ ಇಲ್ಲ. ಇದಕ್ಕೇನು ಮಾಡ್ತೀವಿ ಅಂದರೆ ನೀವೇನು ಮೈಕ್ರೋಬ್ಸ್ಗಳು ನೋಡಿದ್ರಲ್ಲ ನೀವು ಅಲ್ಲಿ, ಹೌದು, ಆ ಮೈಕ್ರೋಬ್ಸ್ಗಳನ್ನ ಏನು ಮಾಡ್ತೀವಿ ಇಲ್ಲಿ ಒಳಗಡೆ ಹಾಕ್ತೀವಿ. ಓಕೆ, ಇದಕ್ಕೆ ಹಾಕ್ತೀವಿ. ಈ ಬಬಲ್ಸ್ಗಳು ಏನು ಬರ್ತಾ ಇದೆ ಇದೆಲ್ಲ ಮೈಕ್ರೋಬ್ಸ್ಗಳು ಡೆವಲಪ್ ಆಗ್ತಿರೋದಲ್ಲಿ. ಹೌದು, ಆಗ್ತಾ ಇದೆ ಇನ್ನೂ ರನ್ನಿಂಗ್. ಈಗ ನಿಮಗೆ ಜೀವಾಮೃತದಲ್ಲಿ ನಿಮಗೆ ಬಬಲ್ಸ್ ಬರ್ತಾ ಇರುತ್ತಲ್ವ, ಆ ಥರ. ಅಂದರೆ ಏನಾಗ್ತದೆ ಅಂತಂದರೆ ಇದನ್ನು ಡೈರೆಕ್ಟಾಗಿ ನಾವು ಸ್ಲರಿನ ಹಾಕೋಕ್ಕಿಂತ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಗೆ ಮೈಕ್ರೋಬ್ಸ್ಗಳನ್ನ ಎಕ್ಸ್ಟ್ರಾ ಮೈಕ್ರೋಬ್ಸ್ಗಳನ್ನ ಆ್ಯಡ್ ಮಾಡಿ. ಭೂಮಿಲಿ ಮೈಕ್ರೋಬ್ಸ್ಗಳಿಗೆ ಏನು ಬೇಕಾಗಿರೋದು, ಅದಕ್ಕೆ ಸಿಹಿ ಬೇಕು ಮತ್ತು ತಿನ್ನೋಕ್ಕೆ ಕಸ ಬೇಕು, ಆಯಿತಾ, ಜೀವನ ಮಾಡೋಕ್ಕೋಸ್ಕರ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಗೊಬ್ಬರದಲ್ಲಿ ಏನು ಮಾಡ್ತೀವಿ, ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿ ಈ ಥರ ಮೈಕ್ರೋಬ್ಸ್ಗಳನ್ನು ಒಳಗಡೆ ಹಾಕೋದ್ರಿಂದ ಇನ್ನೂ ಚೆನ್ನಾಗಿ ಗೊಬ್ಬರ ಏನಾಗುತ್ತೆ. ಇದು 200 ಲೀಟ್ರ್ ನಮ್ಗೆ 1000 ಲೀಟ್ರ್ ಅಷ್ಟು. ಈಗ ದನದ ಗೊಬ್ಬರ ಒಂದು ಟ್ಯಾಕ್ಟ್ರು ನಮ್ಗೆ 1,000 ಲೀಟ್ರ್ ಸಮ. ಇದು 1,000 ಲೀಟ್ರ್ ಅವ್ರು ಏನು ದನದ ಗೊಬ್ಬರ ವೇಸ್ಟ್ ಗೊಬ್ಬರ ಹಾಕ್ತಾರೋ ಇದು ನಮ್ಮ 1000 ಲೀಟ್ರ್ ಸಮ. ಇದು ನಾವು ಈ ಥರ ವ್ಯಾಲ್ಯೂ ಆಡಿ ಇನ್ನೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದರೆ ಈ ಥರ ಮೈಕ್ರೋಬ್ಸ್ಗಳನ್ನ ಒಳಗಡೆ ಹಾಕಿದಾಗ ಇನ್ನೂ 1000 ಲೀಟರ್ನ 10,000 ಲೀಟರ್ ಕನ್ವರ್ಟ್ ಮಾಡ್ಕೋಬಹುದು. ಅದ್ರದ್ದು ಪ್ರೊಡಕ್ಟಿವಿಟಿ ಅದು ಇನ್ನೂ ಚೆನ್ನಾಗಿ ಜೀರ್ಣ ಆಗಿ ಮಲ್ಟಿಪಲ್ ಆಗಿ ಭೂಮಿಗೆ ಡೈರೆಕ್ಟ್ ಮೈಕ್ರೋಬ್ಸ್ ಕೊಡೋಕ್ಕಿಂತ ಈ ಥರ ಮೂಲಕ ನಾವು ಡೆವಲಪ್ ಮಾಡಿ ಅದನ್ನು ಭೂಮಿಗೆ ಕೊಡ್ಬೋದು. ಜನರಲ್ ಆಗಿ ನಾವು ಕೂಡ ಅಂದರೆ ಬೇರೆ ರೈತರುಗಳು ಕೂಡ ಸಾವಯವ ಕೃಷಿ ಮಾಡೋರಿಗೆ ಗೊತ್ತಿರುತ್ತೆ. ಏನಂತಂದರೆ ಈ ಮೀನ್ ಆಸಿಡ್ ಅಂತ ಮಾಡ್ತಾರೆ, ಮೀನು ಕಷಾಯ ಅಂತ ಕೆಲವರು ಕರೀತಾರೆ, ಕೆಲವರು ಮೀನ್ ಆಸಿಡ್ ಅಂತ ಮಾಡ್ತಾರೆ. ಆ ರೈನ್ ಫಾರ್ಮಿಂಗಲ್ಲಿ ಅದೊಂದು ಮೇಯ್ನಾಗಿ ಯೂಸ್ ಮಾಡ್ತಾರೆ. ಅದನ್ನ ಏನಪ್ಪ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಜನರಲಾಗಿ ಒಂದು 10 kg ಮೀನಿಗೆ 10 kg ಬೆಲ್ಲನ ಹಾಕಿ 21 ದಿನಗಳು ಅದನ್ನು ನೀವು ಸ್ಟೋರ್ ಮಾಡಿ ಇಟ್ಟರೆ ಅದೇನಾಗುತ್ತೆ ಅಂತಂದರೆ ಅದು ಲಿಕ್ವಿಡ್ ಮೀನು ಒಂದು ಎಲ್ಲ ಮೀನೆಲ್ಲ ಚೆನ್ನಾಗಿ ಕಳ್ತು ಆ ಬೆಲ್ಲ ಜೊತೆ ಮಿಕ್ಸ್ ಆಗಿ ಮೈಕ್ರೋಬ್ಸ್ಗಳ ಒಳಗಡೆ ಅನ್ಎರೋಬಿಕ್ ಪ್ರೋಸೆಸ್. ಅದು ಈ ಏರೋಬಿಕ್ ಪ್ರೋಸೆಸ್ಸಲ್ಲಿ ಬೇರೆ ಅನ್ಎರೋಬಿಕ್ ಪ್ರೋಸೆಸ್ ನಾವು ಟೈಟ್ ಕಂಟೈನರ್ನಲ್ಲಿ ಒಳಗಡೆ ಇಟ್ಟಿರೋದ್ರಿಂದ ಅನ್ಎರೋಬಿಕ್ ಪ್ರೋಸೆಸ್ಸಲ್ಲಿ ಉತ್ಪತ್ತಿಯಾಗಂಥ ಮೈಕ್ರೋಬ್ಸ್ಗಳು ಏನು ಮಾಡ್ತವೆ ಅಂದರೆ ಆ ಮೀನುಗಳನ್ನ ಡಿಕಂಪೋಸ್ ಮಾಡಿ ಅದನ್ನು ಮೀನೆಣ್ಣೆಯಾಗಿ ಉತ್ಪತ್ತಿ ಮಾಡ್ತೇವೆ. ಅದನ್ನು ನಾವು ಡ್ರಿಪ್ ಇರಿಗೇಷನಲ್ಲಿ ಆಗಿರ್ಬೋದು ಸ್ಪ್ರೇ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದ್ರಲ್ಲಿ ಏನಾಗ್ತಿತ್ತು ಅಂತಂದರೆ ನಮಗೆ ನಮ್ಮ ಫ್ರೆಂಡ್ ಮಾಡೋ ಟೈಮಲ್ಲಿ 10 kg ಬೆಲ್ಲನೂ ಬೇಕು, ಅದು ಕಾಸ್ಟ್ ಎಫೆಕ್ಟಿವ್. ನಾವೇ ಸ್ವಂತ ಬೆಲ್ಲ ಮಾಡಿದ್ರು ಅದು ಕಾಸ್ಟ್ ಎಫೆಕ್ಟಿವ್ ಆಗ್ತಿತ್ತು. ಮೀನು ಏನು ಕಡಿಮೆ ಸಿಗ್ತಿತ್ತು ಮತ್ತು 21 ದಿನ ಟೈಮ್ ತಗೊಳ್ತಾಯಿತ್ತು. ಆಮೇಲೆ ಏನು ಮಾಡಿದ್ವಿ ಅಂತಂದರೆ ಇದೇ ಥರ ಎಲ್ಲೋ ಸರ್ಚ್ ಮಾಡ್ತಿರೋ ಟೈಮಲ್ಲಿ ತಮಿಳ್ನಾಡಲ್ಲಿ ಒಂದು ನಮಗೆ ಸೈನೋಬ್ಯಾಕ್ಟೀರಿಯಾ ಅಂತ ಒಂದು ಬ್ಯಾಕ್ಟೀರಿಯಾ ಸಿಕ್ತು. ಸೈನೋಬ್ಯಾಕ್ಟೀರಿಯಾ ಅಂತ ಅವ್ರ ಹೆಸರು ಕೊಟ್ಟಿರೋದು. ಒಂದು ಬ್ಯಾಕ್ಟೀರಿಯಾ ಸಿಕ್ತು. ಅದನ್ನು ಏನು ಮಾಡಿದ್ವಿ ಅಂತಂದ್ರೆ ಅದು ವೆಲ್ಲೂರ್ ಅಂತ ಅಲ್ಲಿಂದ ನಾವು ಅದನ್ನು DTDCಲಿ ಪರ್ಚೇಸ್ ಮಾಡಿ ಅದನ್ನು ಮೈಕ್ರೋಬ್ಸ್ನ ಟೆಸ್ಟಿಂಗೋಸ್ಕರ ನಮ್ಮದು ಕೃಷಿ ಹೊಂಡಲ್ಲಿ ಆ್ಯಕ್ಚುಲಿ ಔಟ್ಸೈಡ್ ಬಂದ್ಬಿಟ್ಟು ಎಕ್ಸೆಸ್ ವಾಟರ್ ಫ್ಲೋ ಆಗಿ 30 ಮೀನು ಸತ್ತೋಗ್ಬಿಟ್ಟಿತ್ತು ನಿಮ್ಮ ಕೃಷಿ ಹೊಂಡದಲ್ಲಿ. ಆ್ಯಕ್ಚುಲಿ ನಾವು ಆ ಮೀನು ಟ್ಯಾನಿಕಿಗೆ ಮೀನುಗಳನ್ನ ಪೀಸ್ ಮಾಡಬೇಕು. ಇದರಲ್ಲಿ ಏನು ಮಾಡಿದ್ವಿ ಅಂದರೆ ಪೀಸ್ ಮಾಡಲೇಬಾರ್ದು ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಅಂತಂದರೆ ಡೈರೆಕ್ಟ್ ಅದೇ ಥರ ಮೀನೇ ತಂದು ಏನು ಮಾಡಿದ್ವಿ ಒಳಗಡೆ ಹಾಕಿ 1 ಲೀಟ್ರ್ ಸೈನೋಬ್ಯಾಕ್ಟೀರಿಯಾ ಹಾಕಿ ಈ ಥರ ಮಾಡಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಒಳಗಡೆ ನೋಡಿದ್ರೆ ನೀವು ನಾನು ಶೇಕ್ ಮಾಡಿದ್ರು ಕೂಡ ಎಲ್ಲೂ ಮೀನಿಲ್ಲ. ಇಲ್ಲಿ ಬರೀ ಒಂದೇ ವಾರ ಆಗಿರೋದು. ಇದು ಮೀನು ಇಲ್ಲ, ಸ್ಮೆಲ್ಲು ಇಲ್ಲ, ಏನೂ ಇಲ್ಲ. ಅಂದರೆ ನಾರ್ಮಲ್ ಆಗಿ ಅದು ತುಂಬ ಸ್ಮೆಲ್ ಬರುತ್ತೆ. ನೀವು ನಿಂತ್ಕೊಳ್ಳೋಕೆ ಅಷ್ಟು ಸ್ಮೆಲ್ ಬರ್ತಿರ್ತದೆ ನೋಡಿ. ಇಲ್ಲಿ ಒಳಗಡೆ ಡಿಕಂಪೋಸ್ ಆಗ್ಬಿಟ್ಟದೆ. ಇದೇನು ಸಕ್ಸಸ್ ಆದರೆ ನಮ್ಗೆ ಆ್ಯಕ್ಚುಲಿ ಈ ದನಗಳು ಸುತ್ತೋದಾಗ ನಾವು ದನಗಳು ತಿರೋದಾಗ ನಾವು ಏನು ಮಾಡ್ತೀವಿ ಅಂತಂದರೆ ಅದನ್ನು ಗೊಬ್ಬರ ತಯಾರು ಮಾಡಿ ನಾವು ಅದನ್ನು ಕೊಡ್ತೀವಲ್ಲ, ಆ ಸಿಸ್ಟಮಲ್ಲಿ ಇದನ್ನು ಉಪಯೋಗಿಸಿ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈಗ ನಮ್ಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ. ಯಾಕಂದರೆ ಮೀನು ಈಗ ಒಂದು 4 ದಿನಕ್ಕೆ ಕಾಣೆ ಆಗ್ಬಿಟ್ಟದೆ. ಇವಾಗ ಇದು ಹಾಕಿ ಎಷ್ಟು ದಿನ ಆಯ್ತು? ಈಗ 4 ದಿನ ಕ್ಲೋಸ್. 4 ದಿನಕ್ಕೆ ಮೀನೇ ಕಾಣ್ತಾ ಇಲ್ಲ, ಒಂದು ಮೀನಿಲ್ಲ, ಮೂಳೆನೂ ಸಿಗ್ತಾ ಇಲ್ಲ. ಅಷ್ಟು ಮೈಕ್ರೋಬ್ಸ್ಗಳು ಸ್ಟ್ರಾಂಗ್ ಅದ ಇಲ್ಲಿ. ಅಲ್ಲಿ ನೋಡಿ
ಸಣ್ಣ ಪುಟ್ಟ ವೇಸ್ಟ್ಗಳು ಬಿಟ್ರೆ ಇನ್ನೇನು ಇಲ್ಲ, ಅಲ್ಲಿ ಮೂಳೆನೇ ಇಲ್ಲಿ ನೋಡಿ. ಸಣ್ಣ ಉರುಪೆಗಳು ಕಂಡ್ರೆ ಬೇರೆ ಇನ್ನೇನು ಇಲ್ಲ. ಇದನ್ನ ಇದೊಂದು ಹೊಸ ವಿಚಾರ. ಇದೇನಪ್ಪ ಅಂದ್ರೆ ಒಂದು ಇಂಪಾರ್ಟೆಂಟ್ ಏನಂತಂದ್ರೆ ನಾವೆಲ್ಲ ಮೈಕ್ರೋಬ್ಸ್ಗಳು ಡೆವಲಪ್ ಮಾಡಬೇಕು ಅಂದ್ರೆ ನಿರಳಬೇಕು ಅನ್ನೋಕ್ಕೋಸ್ಕರ ಆ ಪ್ಲಾಂಟ್ ನಾವು ಯೂಸ್ ಮಾಡಿರ್ತೇವೆ, ನೋಡಿರ್ತೇವಲ್ವಾ. ಇಲ್ಲೊಂದು ಹೊಸ ವಿಷಯ ಏನಪ್ಪಾ ಅಂತಂದ್ರೆ ಇದಕ್ಕೆ ಬಿಸಿಲು ಬೇಕು. ಇದಕ್ಕೆ ಬಿಸಿಲು ಇಲ್ದರೆ ಬೇಗ ತಯಾರಾಗಲ್ಲ. ಇದು ಬಿಸಿಲು ಇದ್ದಷ್ಟು ಬೇಗ ಬೇಕು. ಅಂದ್ರೆ ಈ ಸೈನೋಬ್ಯಾಕ್ಟೀರಿಯಾನ ನಾವು ಪ್ರಾಣಿಗಳನ್ನ ಡಿಕಂಪೋಸ್ ಮಾಡಕ್ಕೆ ಉಪಯೋಗಿಸ್ಬೋದು. ಇದನ್ನ ಡೈರೆಕ್ಟ್ ಭೂಮಿ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಮೀನನ್ನ ಇಷ್ಟು ಬೇಗನೆ ಡಿಕಂಪೋಸ್ ಮಾಡಿರೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಇದು ಆಟೋಮೆಟಿಕ್ ಆಗಿ ಭೂಮಿಲಿ ಸೇರಂತ ಪ್ರಾಣಿಗಳಿರ್ಬೋದು, ಮೈಕ್ರೋಬ್ಸ್ಗಳು ಉಳಿಕೆಗಳನ್ನ ಬೇಗನೆ ಡಿಕಂಪೋಸ್ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ಬಂದಿರೋದ್ರಿಂದ ಬೇರೆ ಎಲ್ಲ ಮೈಕ್ರೋಬ್ಸ್ಗಳನ್ನ ನಾವು ಪರ್ಚೇಸ್ ಮಾಡ್ತಿರೋದನ್ನ ಸ್ಟಾಪ್ ಮಾಡಿ ಇದನ್ನ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾವು ಅನ್ಕೊಂಡಿರೋದು ಇವಾಗ. ಸೊ ನೆಕ್ಸ್ಟ್ ಇದೇನಾರ ಅಕಸ್ಮಾತ್ ನಿಮಗೆ ಬಹುಶಃ ಸಕ್ಸಸ್ ಆಯ್ತು ಈಗ ಆಯ್ತು. ಸೊ ಈಗ ಇದಕ್ಕೆ ನಾವೇನ್ ಮಾಡಬಹುದು ಅಂತಂದ್ರೆ ಎಲ್ಲಾ ತರ ಹಿಂಡಿಗಳು ಹಾಕ್ಬೋದು ಒಳಗಡೆಗೆ. ಹೌದು, ಈ ಪಶುಗಳ ಕಳೆಬರನು ಹಾಕ್ಬೋದು, ಮತ್ತೆ ಈ ಕಸನೂ ಹಾಕ್ಬೋದು. ಏನ್ ಬೇಕಾದ್ರೂ ಹಾಕ್ಬೋದು. ಈ ಹಸುಗಳ ಕಸ ಬರುತ್ತಲ್ಲ, ಹೌದೌದು, ಈ ಕರು ಹಾಕಿದ್ಮೇಲೆ ಅದನ್ನೆಲ್ಲ ಅದಕ್ಕೆ ಕಸ ಅಂತೀವಿ. ಹೌದೌದು, ಅದು ವೇಸ್ಟ್ ಎಲ್ಲ ಬರುತ್ತಲ್ಲ ಹಸುಗಳದ್ದು. ನಮ್ ಹಸು ಹಾಕೋ ಟೈಮಲ್ಲಿ ಬರದಂತ ಕಸಗಳಾಕಿರ್ಬೋದು, ಅದನ್ನೆಲ್ಲ ಹಾಕಿ ನಾವು ಎಕ್ಸ್ಪೆರಿಮೆಂಟ್ ಮಾಡೋದಂತ. ಯಾವುದೇ ಪ್ರಾಣಿ ಪಕ್ಷಿಗಳು ಸತ್ರು ಕೂಡ ಆ ಥರ ನ್ಯಾಚುರಲ್ ಡೆತ್ ಆದಾಗ ಇದ್ರೊಳಗೆ ಹಾಕಿ ಮಾಡೋಣ. ಅದು ತೋರಿಸ್ಬೋದಾ ಸರ್? ಅದೇನಾರು ಇದೆಯಾ? ಅದು ಯಾವ್ದು ಸೈನೋ ಇದು? ಆ ಬಾಟ್ಲ್ ಇಲ್ಲ ಸರ್, ಅದು ಓಕೆ. ಆ ಬಾಟ್ಲ್ ಇಲ್ಲ. ಏನಂತಂದ್ರೆ ಅವರು ನಾರ್ಮಲ್ ಬಾಟ್ಲಲ್ಲೇ ಕೊಟ್ಟಿದ್ದು. ಅದು ಅಲ್ಲಿರೋ ರೈತರು ಒಬ್ರು ಅದನ್ನ ತಯಾರು ಮಾಡಿರೋದು. ಆಕ್ಚುಲಿ ಹಸು ಕರು ಹಾಕ್ತಾಗ ಬರ ಅಂತ ಅಲ್ಲಿ ಫಸ್ಟು ಏನ್ ಸಗಣಿ ಇರುತ್ತೆ ಅದು ಕರು ಹಾಕಿದಾಗ ಆ ಸಗಣಿಯಲ್ಲಿ ಇಲ್ಲಿರೋಂಥ ಮೈಕ್ರೋಬ್ಸ್ಗಳನ್ನ ಯೂಸ್ ಮಾಡಿ ತಯಾರು ಮಾಡಿರೋಂಥ ಬ್ಯಾಕ್ಟೀರಿಯಾ ಇದು. ಸೂಪರ್. ಇದು ಈಗ ಆಲ್ರೆಡಿ ಸಕ್ಸಸ್ ಆಗಿದೆ ವೀಕ್ಷಕರೇ. ನೆಕ್ಸ್ಟ್ ನೋಡೋಣ ಅದ್ರದ್ದು ನೆಕ್ಸ್ಟ್ ಪ್ರೊಸೆಸ್ ಏನೇನಿದೆ ಅಂತ ಹೇಳ್ಬಿಟ್ಟು. ಸೈನೋಬ್ಯಾಕ್ಟೀರಿಯಾ ಬಗ್ಗೆ ನಾವು ಬೇಕಾದಷ್ಟು ಗೊಬ್ಬರಗಳು ತಯಾರು ಮಾಡ್ತೀವಿ. ನೆಕ್ಸ್ಟ್ ವೀಕಲ್ಲಿ ಬಂದ್ರೆ ನೀವು ಅದನ್ನ ನೋಡ್ಬೋದು. ಅದು ನಿಮಗೆ ಹೇಗೆ ಸಿಕ್ತು ಸರ್? ಅಂದ್ರೆ ಏನು ರೇಟ್ ಕೊಟ್ರಿ? ಹೆಂಗೆ? 1 ಲೀಟರ್ಗೆ 500 ರೂಪಾಯಿ ಕೊಟ್ವಿ. ನಮ್ಮ ಹತ್ರ ಏನು ಫ್ರೀ ಕೊಡ್ತೀವಿ. ಇದು ನಮ್ಮ ಹತ್ರ ಏನು ಫ್ರೀನೇ. ನಿಮ್ಮ ಹತ್ರ ಇನ್ನೂ ಫ್ರೀ. ಓ ಸೂಪರ್. ನಮ್ಗೆ 700 ರೂಪಾಯಿ ಖರ್ಚಾಯ್ತು 1 ಲೀಟರ್ ತರ್ಸಕ್ಕೆ. ನೀವು ನೆಕ್ಸ್ಟ್ ಬಂದರೆ ನಮ್ಮ ಹತ್ರ ಫ್ರೀಯಾಗಿ ಇಸ್ಕೊಂಡು ಹೋಗ್ಬೋದು. ಇದನ್ನ ಜನರಲಾಗಿ 3 ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ಗಳನ್ನ ನಾವು ತಯಾರು ಮಾಡ್ತಾ ಇದ್ವಿ. ಅಂದರೆ ನಾವು ಬೆಳೆಯೋದು 3 ಪದಾರ್ಥಗಳು. ಒಂದು ತೆಂಗಿರ್ಬೋದು, ಇನ್ನೊಂದು ಅರ್ಶಿನ, ನೀವು ನೋಡಿದ್ರೆ ಅರ್ಶಿನ ಇರ್ಬೋದು, ಮತ್ತೆ ಕಬ್ಬು ಇರ್ಬೋದು. ಕಬ್ಬಿಂದ ನಾವು ಬೆಲ್ಲ ತಯಾರು ಮಾಡ್ತೀವಿ. ಅದು ಮತ್ತೆ ನೆಕ್ಸ್ಟ್ ಏನು ಮಾಡ್ತೀವಿ ಅಂದರೆ ಅರ್ಶಿನದಿಂದ ನಾವು ಏನು ಮಾಡ್ತೀವಿ, ಪೌಡ್ರ್ ಮಾಡಿ ನಾವು ಅರ್ಶಿನ ಪೌಡ್ರನ್ನ ಸೇಲ್ ಮಾಡ್ತೀವಿ. ತೆಂಗಿನಕಾಯಿ ಏನು ಮಾಡ್ತೀವಿ ಅಂತಂದರೆ ಕಾಯಿನೂ ಕೂಡ ಸೇಲ್ ಮಾಡ್ತೀವಿ. ಅದರಲ್ಲಿ ಕೆಲವು ಡ್ರೈ ಆಗಿರೋ ಪದಾರ್ಥಗಳು ಇರ್ತವೆ. ಏನೋ ಅಂದರೆ ಕಾಯಿ ಬೀಳೋ ಟೈಮಲ್ಲಿ ನಾವು ಕಾಯಿ ಕೆಡೆಯಲ್ಲ, ನಾವು ಅದು ನ್ಯಾಚುರಲ್ ಆಗಿ ಕಾಯಿ ಬೀಳೋವರೆಗೂ ನಾವು ಕಾಯಿ ಮುಟ್ಟಲ್ಲ. ಅವೇನಾಗ್ತದೆ, ಕೆಲವು ಅದರಲ್ಲಿ ಡ್ರೈ ಆಗಿ ಕಾಯಿ ಬೀಳೋ ಚಾನ್ಸ್ ಇರ್ತವೆ. ಅದನ್ನ ಸೆಲೆಕ್ಟ್ ಮಾಡಿ ಏನು ಮಾಡ್ತೀವಿ ಅಂತಂದ್ರೆ ಕೊಬ್ಬರಿಗಳನ್ನ ನಾವು ಹೊಡೆದು ಏನು ಮಾಡ್ತೀವಿ ಅಂದರೆ ನಮ್ಮದೇ ಬ್ರ್ಯಾಂಡಲ್ಲಿ ಪಡಗೂರು ಆರ್ಗ್ಯಾನಿಕ್ಸ್ ಅಲ್ಲಿ ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಕೊಬ್ಬರಿ ಎಣ್ಣೆ ಮಾಡಿ ನಾವು ಸೇಲ್ ಮಾಡ್ತೀವಿ. ಪಡಗೂರು ಆರ್ಗ್ಯಾನಿಕ್ಸ್ ಅಲ್ಲಿ ನೀವು ಕೊಬ್ಬರಿ ಎಣ್ಣೆ ಕೂಡ ಮಾಡಿ ಸೇಲ್ ಮಾಡ್ತೀವಿ. ಅಂದ್ರೆ ಈಗ ಒಂದು ಕೊಬ್ಬರಿನ ಬರೀ 8 ರೂಪಾಯಿ ಕೇಳ್ತಾರೆ. ಈ ತರ ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮಗೆ 30 ರೂಪಾಯಿ ಸಿಗುತ್ತೆ ಒಂದು ಕೊಬ್ಬರಿಗೆ. ಇದು ನಿಮಗೆ ಈಗ ವ್ಯಾಲ್ಯೂ ಅಡಿಷನ್ ಇದ್ದಂಗೆ. ವ್ಯಾಲ್ಯೂ ಅಡಿಷನ್ ಮಾಡಿ ನೀವು ಕೊಟ್ಟು ಉಳಿದಂತ ಇದು ಕಾಯಿ ಮೊಟ್ಟೆಗಳು ಇವು. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಮಳೆಗಾಲದಲ್ಲಿ ಕಾಯಿ ಜಾಸ್ತಿ ಸಿಗುತ್ತವೆ, ಡ್ರೈ ಕಾಯಿಗಳು ಕಮ್ಮಿ ಸಿಗ್ತವೆ. ಅದೇ ಬೇಸಿಗೆಯಲ್ಲಿ ಇದು ಕಡಿಮೆ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ. ಇದನ್ನ ಏನ್ ಮಾಡ್ತೀರಾ? ನೆಕ್ಸ್ಟ್ ಏನ್ ಮಾಡ್ತೀರಾ? ಈ ಕಾಯಿ ಮೊಟ್ಟೆ ನಾವು ಆಲೆ ಮನೆಗೆ ಯೂಸ್ ಮಾಡ್ಕೊಳ್ತೀವಿ. ಇದನ್ನು ಆಲೆ ಮನೆಗೆ ಯೂಸ್ ಮಾಡ್ತೀವಿ. ಇದನ್ನೇ ಉಪಯೋಗಿಸಿ ನಾವು ಆಲೆ ಮನೆಯಲ್ಲಿ ಅಡುಗೆ ಮಾಡೋದು. ಬೆಂಕಿ ಹಾಕೋದು ಮಳೆ ಬಿದ್ದಾಗ ಇದು ಮತ್ತೆ ಸೋಗು ಕಾಲ್ಮಟ್ಟೆಗಳೆಲ್ಲ ಯೂಸ್ ಮಾಡ್ತೀವಿ. ಸೊ ಅಂದ್ರೆ ಈ ತೋಟದಲ್ಲಿ ಬಿದ್ದಂತ ಯಾವುದೇ ವೇಸ್ಟ್ ಕೂಡ ಒಂದ ಗೊಬ್ಬರ ಆಗುತ್ತೆ, ಇಲ್ಲ ಅಂತ ಹೇಳಿದ್ರೆ ನಮ್ಮ ಬೈ ಪ್ರಾಡಕ್ಟ್ ಗಳಿಗೆ ಯೂಸ್ ಆಗುತ್ತೆ. ಕಾಯಿ ಮಟ್ಟೆ ಮತ್ತೆ ಕಾಲ್ಮಟ್ಟೆ ಬಿಟ್ಟು ಬೇರೆ ಏನು ಆಚೆ ತಗೊಂಡ್ ಹೋಗಲ್ಲ. ಇದು ಮನೆಗೆ ಬೇಕು ಸ್ವಲ್ಪ. ಅದರಿಂದ ಇದು ಈ ತರ ಗರಿಗಳನ್ನ ಮಾತ್ರ ಎಷ್ಟೇ ಕಷ್ಟ ಆದ್ರೂ ಕೂಡ ಆಚೆ ತಗೋ ಹೋಗಲ್ಲ. ನಾವು ಇಲ್ಲೇ ಅದನ್ನ ಗೊಬ್ಬರ ಮಾಡ್ತೀವಿ. ಇದು ಈ ತರ ಅಂದ್ರೆ ಈಗ ಅರ್ಶಿನೂ ಅಷ್ಟೇ. ಈಗ 1 ಕ್ವಿಂಟಲ್ ಅರ್ಶಿನ ಇವತ್ತು 10,000 ಇರ್ಬೋದು, 15,000 ಇರ್ಬೋದು ಕೆಮಿಕಲ್ ಅರ್ಶಿನಗಳು. ನಾವು ವ್ಯಾಲ್ಯೂಡೇಷನ್ ಮಾಡೋದ್ರಿಂದ 35,000 ಸಿಗುತ್ತೆ. ಅದು 35,000 ಸಿಗುತ್ತೆ. 1 ಕ್ವಿಂಟಲ್ 35,000 ಸಿಗುತ್ತೆ. ಈಗ ಕಾಯಿನೂ ಅಷ್ಟೇ ಕೂಡ. ಕಾಯಿ 15 ರೂಪಾಯಿ 20 ರೂಪಾಯಿಗೆ ಹೋಗ್ಬೋದು. ಅದು ಕೊಬ್ಬರಿ ಬರೀ 8 ರೂಪಾಯಿ ಕೇಳ್ತಾರೆ ಒಂದು ಕಾಯಿನ. ನಾವು ವ್ಯಾಲ್ಯೂಡೇಷನ್ ಮಾಡೋದ್ರಿಂದ ಒಂದು ಕೊಬ್ಬರಿ ನಮಗೆ 25 ರೂಪಾಯಿ 30 ರೂಪಾಯಿ ಸಿಗ್ತದೆ. ಈಗ ಕಬ್ಬುನು ಅಷ್ಟೇ. ಇದು ನೀವು ಆಯಿಲ್ ಮಾಡೋದು ನಿಮ್ದೇ ಆಯಿಲ್ ಮಿಲ್ ಇದೆಯಾ ಅಥವಾ ನಮ್ಮ ಫ್ರೆಂಡ್ ಹತ್ರ ಇದೆ ಸರ್, ಅದು ಮಾಡ್ತೀವಿ. ನಿಮ್ಮ ಸ್ನೇಹಿತರ ಹತ್ರ ಇದೆ, ಅವ್ರ ಹತ್ರ ಮಾಡಿಸ್ಬಿಟ್ಟು ನೀವು ಬ್ರ್ಯಾಂಡ್ ಮಾಡಿ ನೀವು ಕೊಡ್ತೀರಾ? ನಾವು ಯಾವ ಕೊಬ್ಬರಿ ಹೊಡಿತೀವಿ, ಅದ್ರಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟ ಫಂಗಸ್ ಅಟ್ಯಾಕ್ ಆಗಿರ್ಬೋದು, ಸಣ್ಣ ಪುಟ್ಟ ಸ್ಮೆಲ್ ಬರೋದಿರೋದನ್ನ ನಾವು ಯೂಸ್ ಮಾಡಲ್ಲ. ಸೆಗ್ರಿಗೇಟ್ ಮಾಡಿ ಒರಿಜಿನಲ್ ಕೊಬ್ಬರಿಗಳನ್ನ ಮಾತ್ರ ಹೊಡೆದು ಮಾಡೋದು. ಒಳ್ಳೆ ಸ್ಮೆಲ್ ಇರುತ್ತೆ,
ಚೆನ್ನಾಗಿರುವಂತ ಕೊಬ್ಬರಿನ ಮಾತ್ರ ನೀವು ಕೊಟ್ಟು ಇದು ಅದು ಮಾಡ್ತೀರಾ. ಒಳ್ಳೆ ಏನು ಮಿಕ್ಸಿಂಗ್ ಮಾಡಲ್ಲ ಅದಕ್ಕೆ, ಹಾ ಹಾ ಒಳ್ಳೆ ಸ್ಮೆಲ್ ಇರುತ್ತೆ. ಅದರಿಂದ ನಮ್ಮ ಹತ್ರ ಯಾರು ತಗೊಂಡು ಹೋಗ್ತಾರೆ ಅವ್ರು ಕೇಳ್ತಿರ್ತಾರೆ. ನಮ್ಗೆ ಏನು ನಮ್ಮ ತೆಂಗಿನ ಸೊಸೆಗಳು ಏನದೆ ಅದು ಇನ್ನೊಂದು ನಾವು ಇನ್ನೆಷ್ಟು ಹೋಯ್ತಾ ಮೋಸ್ಟ್ಲಿ ಕಾಯಿನ ಸೇಲ್ ಮಾಡೋಕ್ಕಾಗಂಥ ಪರಿಸ್ಥಿತಿ ಬರ್ಬೋದು. ಹೌದು. ಎಲ್ಲನೂ ನಾವು ಕೊಬ್ಬರಿ ಮಾಡ್ಬೇಕಂತ ಆಸೆ ಇರೋದು. ಇದು ಈ ಅರಿಶಿನ ಪಲ್ವರೈಸೇಷನ್ ಅದೆಲ್ಲ ಮಾಡೋದು ಅದು ನಮ್ಮ ಮೈಸೂರಲ್ಲಿ ಮಾಡಿಸ್ತೀವಿ ಸರ್. ಅದನ್ನ ಅದು ಹಾಗೆ ಮಾಡಿ ಹೊರಗಡೆಯಿಂದ ಮಾಡಿಸ್ತೀವಿ. ಕಳಿಸ್ತೀವಿ. ಅದು ಕಾಸ್ಟ್ಲಿ ಎಕ್ವಿಪ್ಮೆಂಟು. ನಾವು ಸಣ್ಣ ಪ್ರಮಾಣದಲ್ಲಿ ಅಷ್ಟೇ ಸೇಲ್ ಮಾಡೋದ್ರಿಂದ ಮಾಡೋಕ್ಕಾಗಲ್ಲ. ಅದನ್ನು ಮಾಡಕ್ಕಾಗಲ್ಲ. ಇರ್ಬೋದು, ಈ ಗೊಬ್ಬರಗಳು ತಯಾರು ಮಾಡೋದೇ ಇರ್ಬೋದು, ಇದೆಲ್ಲ ಒಂಥರ ಡಿಫ್ರೆಂಟ್ ಪ್ರೋಸೆಸ್ ಇದು. ಇದು ನಾರ್ಮಲ್ ಲೇಬರ್ಗಳಿಗೆ ಅರ್ಥ ಆಗದೇ ಇರೋಂಥ ಈಗ ಡೈಲಿ ಲೇಬರ್ಸ್ಗಳಿಗೆ ನಾವು ಯಾವುದೋ ಒಂದು ಬ್ಯಾಕ್ಟೀರಿಯಾ ಹಾಕೋ, ಯಾವುದೋ ಒಂದು ಸಗಣಿನ ಉತ್ಪತ್ತಿ ಮಾಡೋ ಅಥವಾ ಸಗಣಿ ತಂದು ಹಾಕೋ ಅದನ್ನು ಮಾಡಿ ಅಂದರೆ ಅವ್ರು ಅರ್ಥ ಆಗಲ್ಲ. ಬ್ರಷ್ ಕಟ್ಟಿಂಗ್ ಮಾಡೋದಾಗಿರ್ಬೋದು ಅಥವಾ ಮಲ್ಚಿಂಗ್ ಮಾಡೋ ಮೆಥಡ್ ಆಗಿರ್ಬೋದು, ಅದನ್ನೆಲ್ಲ ಹೇಳ್ಕೊಡೋದಲ್ಲ. ಅಂದರೆ ಈ ಕೃಷಿಲಿ ನಾನೇನಾದ್ರು ಸಕ್ಸಸ್ ಆಗಿದ್ದೀನಿ ಅಂತಂದರೆ ಅದರಲ್ಲಿ ಇವನು ಕೂಡ ಒಂದು ಪಾರ್ಟು. ನಿಮ್ಮ ಲೇಬರ್ ಇವರು ನಮ್ಮ ಲೇಬರು ನಮ್ಮ ಜೊತೆಲೇ ಕೆಲಸ ಮಾಡ್ತಾನೆ. ಇವ್ನಿಗೆ ನಾವು ಏನು ಮಾಡ್ತೀವಿ ಎಲ್ಲ ಗೊತ್ತು, 100% ಗೊತ್ತು ಇವ್ನಿಗೆ. ಅಂದ್ರೆ ನಾನು ಏನು ಎಲ್ಲಿಂದಪ್ಪ? ಅಸ್ಸಾಂ. ಅಸ್ಸಾಂ. ಕನ್ನಡ ಬರುತ್ತಾ? ಬರ್ತೆ ಸ್ವಲ್ಪ ಸ್ವಲ್ಪ ಬರುತ್ತಾ? ಸೂಪರ್. ಅವನೇನು ಮಾಡ್ದೆ, ನಮ್ಮ 4 ವರ್ಷ 5 ವರ್ಷದಿಂದ ಇವನು ನನಗೆ ಸಾತಿರೋದ್ರಿಂದ ಇವನಿಗೆ ಈಗ ಒಂದು ಎಲ್ಲ ಗೊತ್ತು ಇವನಿಗೆ. ಏನು ಡಿಸ್ಟರ್ಬ್ ಮಾಡಬೇಕು, ಏನು ಡಿಸ್ಟರ್ಬ್ ಮಾಡಬಾರ್ದು, ಅದು ಇಂಪಾರ್ಟೆಂಟು. ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಅಥವಾ ನ್ಯಾಚುರಲ್ ಫಾರ್ಮಿಂಗಲ್ಲಿ ಏನು ಡಿಸ್ಟರ್ಬ್ ಮಾಡಬೇಕು, ಏನು ಡಿಸ್ಟರ್ಬ್ ಮಾಡಬಾರ್ದು, ಏನು ಮಲ್ಚಿಂಗ್ ಹೆಂಗೆ ಮಾಡಬೇಕು, ಕಾಂಪೋಸ್ಟ್ ಹೆಂಗೆ ಮಾಡಬೇಕು, ಅಥವಾ ಒಂದು ಗೊಬ್ಬರ ಹಾಕೋದಾಗಿರೋ ಮೆಥಡ್ ಆಗಿರ್ಬೋದು, ಎಲ್ಲನೂ ಮಾಡ್ತಾನೆ. ಆಲಮನೆ ಮಾಡ್ತಾನೆ, ಮರ ಹತ್ತಾನೆ, ಕಬ್ಬು ಕಟಿಂಗ್ ಮಾಡ್ತಾನೆ, ಟ್ಯಾಟ್ ಓಡಿಸ್ತಾನೆ, ಲೋಡಿಂಗ್ ಮಾಡ್ತಾನೆ. ಆಲ್ ಇನ್ ಒನ್ ಗೊಬ್ಬರ ತಯಾರು ಮಾಡೋದು ಗೊತ್ತು ಇವ್ನಿಗೆ 100%. ಹಾಂ, ನಾನು ಇಲ್ದಾರೆ 100%ಗೆ ಅವನ್ನೆಲ್ಲ ಇವನೇ ಮೇಂಟೈನ್ ಮಾಡೋದು. ಅದರಿಂದ ಇದ್ರಲ್ಲಿ ಸಕ್ಸಸ್ ಆಗೋಕ್ಕೆ ಕೆಲವು ಲೇಬರ್ಗಳು ಕೂಡ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು. ಸರ್, ಈಗ ನೀವು ಏನು ನೋಡಿದ್ರಿ, ಇದೆಲ್ಲ ನಮ್ಮದು 2 ಪಾರ್ಟಲ್ಲಿ ನಾವು ಕೃಷಿ ಮಾಡ್ತಿರೋದು. ಒಂದು ನೈಸರ್ಗಿಕ ಕೃಷಿ ಆಗಿರ್ಬೋದು, ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಆಗಿರ್ಬೋದು. ಇಲ್ಲಿ ಮೂಲ ಉದ್ದೇಶ ಏನಪ್ಪ ಅಂತಂದರೆ ನಾವು ವಿಷಮುಕ್ತ ಆಹಾರ ತಯಾರು ಮಾಡಬೇಕು ಅನ್ನೋದು ಒಂದೇ ಮೂಲ ಉದ್ದೇಶ. ಇಲ್ಲಿ ಬೇರೆ ಕಡೆ ನೀವು ಅಬ್ಸರ್ವ್ ಮಾಡ್ದಂಗೆ ಕಬ್ಬು ಒಂದು ಕಡೆಯಿಂದ ತರ್ತಾರೆ, ಮತ್ತು ಆಲೆಮನೆನೇ ಒಂದು ಕಡೆ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ನಾವೇನು ಮಾಡ್ತೀವಿ ಅಂದರೆ ನಾವೇ ಕಬ್ಬು ಬೆಳೆದು ನಾವೇ ಆಲೆಮನೆ ಮಾಡಿ ಮುಂದಿನ ಪಾರ್ಟಲ್ಲಿ ನೋಡ್ಬೋದು ನೀವು. ಆಲೆಮನೆ ಸಂಬಂಧಪಟ್ಟಂಗೆ ಏನೇ ಇದೆ ಅದೆಲ್ಲನೂ ಕೂಡ ಇಲ್ಲಿ ನಮಗೆ ಇಲ್ಲಿರೋಂಥ KVKಗಳಾಗಿರ್ಬೋದು, ಏನು ಚಾಮರಾಜನಗರ KVK ಇದೆಯಲ್ಲ, ಅದು ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ನಮಗೆ ಬೆಲ್ಲ ಮಾರಾಟಕ್ಕೆ ಮಾಡೋಕ್ಕಾಗಿರ್ಬೋದು, ಬ್ರ್ಯಾಂಡ್ ಮಾಡೋಕ್ಕಾಗಿರ್ಬೋದು. ಅವೇನು ಮಾಡ್ತಾರೆ ಅಂತಂದರೆ ನಾವು ಇಲ್ಲಿ 100 ರೈತರುಗಳು ಬರ್ತಾರೆ, ಇಲ್ಲಿ ಬಂದು ಸ್ಟಡಿ ಮಾಡ್ತಾರೆ. ಸ್ಟಡಿ ಅಂತಂದರೆ ಇಲ್ಲಿ ಏನು ನ್ಯಾಚುರಲ್ ಫಾರ್ಮಿಂಗ್ ಹೆಂಗೆ ಮಾಡೋದು, ಯಾವ್ಯಾವ ಪ್ಲ್ಯಾಂಟ್ಗಳು ಹೆಂಗೆ ಬರುತ್ತೆ, ಗ್ಲಿಸಿಡಿಯದು ವ್ಯಾಲ್ಯೂ ಏನು, ಅದೇನಂತ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಯಾರೋ ಇಷ್ಟ ಇರೋ ರೈತರುಗಳು ಇನ್ನೂ ಮೋರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಇಲ್ದರಲ್ಲೇ ಕೂಡ ನನ್ನ ಫೋನ್ ನಂಬರು ಕೂಡ ಮತ್ತು ನಂದು ಫಾರ್ಮ್ದು ಅಡ್ರೆಸ್ ಕೂಡ ಇಲ್ಲಿರುತ್ತೆ ವೆಬ್ಸೈಟಲ್ಲಿ. ನಿಮಗೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಪ್ರಣವ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಅದು ವೆಬ್ಸೈಟ್ ಇದೇನು ಮ್ಯಾಪಲ್ಲಿ ನಿಮಗೆ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಬಂದು ನೀವು ನೋಡ್ಬೋದು.